ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 21 ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ. ಆರ್ಟಿಕಲ್ 21ರಲ್ಲಿ ಏನೇನು ಅಡಕವಾಗೈತಿ ಅಂತೇಳಿ ನೋಡಿದ್ವಿ. ಆರ್ಟಿಕಲ್ 21 ಡೆಫಿನಿಷನ್ ನೋಡಿದ್ವಿ, ಅಂದ್ರೆ ಸಂವಿಧಾನದಲ್ಲಿ ಅದನ್ನ ಏನಂತೇಳಿ ಬರ್ದಾರು ಅಂತೇಳಿ ನೋಡಿದ್ವಿ. ಆಮೇಲೆ ಡ್ಯೂ ಪ್ರೊಸೆಸ್ ಆಫ್ ಲಾ ಅಂದ್ರೆ ಏನಂತೇಳಿ ನೋಡಿದ್ವಿ. ಡ್ಯೂ ಪ್ರೊಸೆಸ್ ಆಫ್ ಲಾ ಅಂತಂದ್ರೆ ಏನಂತೇಳಿ ನೋಡಿದ್ವಿ. ಆಮೇಲೆ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತಂದ್ರೆ ಏನಂತೇಳಿ ನೋಡಿದ್ವಿ. ಆಮೇಲೆ ಯಾವ ಜಜ್ಮೆಂಟ್ನ ಮೂಲಕ ಡ್ಯೂ ಪ್ರೊಸೆಸ್ ಆಫ್ ಲಾ ಮತ್ತು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಇವೆರಡನ್ನು ಕೂಡಿ ಆರ್ಟಿಕಲ್ 21 ಓದಬೇಕು ಅಂತೇಳಿ ನೋಡಿದ್ವಿ. ಹೌದಾ? ಈಗ ಏನ್ ಮಾಡಬೇಕು ಅಂತಂದ್ರೆ ಎವಲ್ಯೂಷನ್ ಆಫ್ ಆರ್ಟಿಕಲ್ 21 ಅದ್ರ ಬಗ್ಗೆ ವಿಚಾರ ಮಾಡೋದಿದೆ. ಎವಲ್ಯೂಷನ್ ಆಫ್ ಆರ್ಟಿಕಲ್ 21 ಏನು? ಆರ್ಟಿಕಲ್ 21 ಬೆಳವಣಿಗೆ ಏನಾಯ್ತು ಅಂದ್ರೆ ಯಾವ್ಯಾವ ಹಕ್ಕುಗಳು ಅಥವಾ ಯಾವ್ಯಾವ ಸೌಕರ್ಯಗಳು ಆರ್ಟಿಕಲ್ 21 ಅಡಿಯಲ್ಲಿ ಬರ್ತಾವು ಅನ್ನೋದನ್ನ ಕೆಲವೊಂದಿಷ್ಟು ಜಜ್ಮೆಂಟ್ಗಳು ಹೇಳ್ತವೆ. ಆ ಜಜ್ಮೆಂಟ್ಗಳ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡೋಣ. ಒಂದನೇದು ಫೌಂಡೇಶನಲ್ ಕೇಸಸ್ ಅಂತ ಹೇಳಿ ಬರ್ತವೆ. ಅದ್ರಾಗ ಒಂದನೇದು ಎ.ಕೆ. ಗೋಪಾಲನ್ ವರ್ಸಸ್ ಸ್ಟೇಟ್ ಆಫ್ ಮದ್ರಾಸ್ ಅಂತೇಳಿ 1950 ಆಗಿರ್ತಕ್ಕಂಥ ಕೇಸು. ಇನ್ನು ಎರಡನೇದು ಯಾವ್ದಪ್ಪ ಅಂತ ನಮ್ಮ ಮನೇಕಾ ಗಾಂಧಿ ಕೇಸ್. ಮನೇಕಾ ಗಾಂಧಿ ವರ್ಸಸ್ ಅಥವಾ ಮೇನಕಾ ಗಾಂಧಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್. ಈ ಕೇಸ್ನಲ್ಲಿ ಏನೇನಾಗೈತೆ ಅಂತೇಳಿ ನೋಡೋಣ. ಫೌಂಡೇಶನಲ್ ಕೇಸಸ್ ಅಂತ ಕರೀತಾರೆ. ಫಸ್ಟ್ ಇವೆರಡನ್ನ ಡಿಸ್ಕಷನ್ ಮಾಡೋಣ. ಫಸ್ಟ್ನೇ ಕೇಸ್ ಯಾವ್ದಪ್ಪ ಅಂತಂದ್ರೆ ಎ.ಕೆ. ಗೋಪಾಲನ್ ವರ್ಸಸ್ ಸ್ಟೇಟ್ ಆಫ್ ಮದ್ರಾಸ್. ಇದನ್ನ ಫೌಂಡೇಶನಲ್ ಕೇಸಸ್ ಅಂತ ಕರಿತೀವಿ. ಇಲ್ಲಿ ಏನಾಗಿತ್ತು ಅಂತಂದ್ರೆ ಮದ್ರಾಸ್ ಗೌರ್ಮೆಂಟ್ ಅವರು ಎ.ಕೆ. ಗೋಪಾಲನ್ ಅಂತಕ್ಕಂಥ ವ್ಯಕ್ತಿಯನ್ನ ಪ್ರಿವೆಂಟಿವ್ ಡಿಟೆನ್ಷನ್ ಲಾಸ್ ಅಂಡರ್ದಲ್ಲಿ ಪ್ರಿವೆಂಟಿವ್ ಡಿಟೆನ್ಷನ್ ಲಾಸ್ ಈ ಕಾನೂನಿನ ಅಡಿಯಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಇವ್ರನ್ನ ಜೈಲಿಗೆ ಹಾಕಿದ್ರು, ಡಿಟೆಂಟ್ ಮಾಡಿದ್ರು, ಅಂದ್ರೆ ಬಂಧಿಸಿದ್ರು. ಅವರು ಈ ಕಾನೂನಿನ ವಿರುದ್ಧ ಸುಪ್ರೀಂ ಕೋರ್ಟ್ಗೆ 1950ರಲ್ಲಿ ಒಂದು ರಿಟ್ ಪಿಟಿಷನ್ ಮಾಡ್ತಾರೆ. ಅಂಡರ್ 32 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅಂಡರ್ ಆರ್ಟಿಕಲ್ 32 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇದರ ಮೂಲಕ ಏನ್ ಮಾಡಿದ್ರು ಅಂದ್ರೆ ರಿಟ್ ಪಿಟಿಷನ್ ಫೈಲ್ ಮಾಡಿದ್ರು. ಏನಂತೇಳಿ ಆರ್ಟಿಕಲ್ 21ರಲ್ಲಿ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಪ್ರಕಾರ ಏನ್ ಮಾಡಿದ್ರು ಅಂತಂದ್ರೆ ಇದು ಪ್ರಿವೆಂಟಿವ್ ಡಿಟೆನ್ಷನ್ ಡಿಸಿಷನ್ ಲಾ. ಇಲ್ಲಿ ಕೆಲವೊಂದಿಷ್ಟು ಪ್ರೊಸೀಜರ್ ಅನ್ನು ಕೊಟ್ಟಿದ್ರು. ಯಾವ ವ್ಯಕ್ತಿನ ಯಾವ ರೀತಿ ಬಂಧಿಸಬೇಕು, ಯಾವಾಗ ಅಂತಂದ್ರ ಅಪರಾಧ ನಡೆಯುವ ಪೂರ್ವದಲ್ಲಿ. ಪ್ರಿವೆಂಟಿವ್ ಇದು ಅಂದ್ರೆ ಅಪರಾಧ ನಡೆಯೋದನ್ನ ತಡಿತೈತಿ, ಪ್ರಿವೆಂಟ್ ಮಾಡ್ತೈತಿ. ಅದಕ್ಕೆ ಇದನ್ನ ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಕರೀತಾರೆ. ಪ್ರಿವೆಂಟಿವ್ ಡಿಟೆನ್ಷನ್ ಅಂತಂದ್ರೆ ಯಾರು ಅಪರಾಧ ಮಾಡಲು ಉತ್ಸುಕರಾಗಿದ್ದಾರೋ ಅಂತವರನ್ನ ಅಪರಾಧ ನಡೆಯುವಕ್ಕಿಂತ ಮೊದಲೇ ಬಂಧಿಸಲು ತಂದಿರತಕ್ಕಂಥ ಕಾನೂನುಗಳು ಯಾವಪ್ಪ ಅಂತಂದ್ರೆ ಪ್ರಿವೆಂಟಿವ್ ಡಿಟೆನ್ಷನ್ ಲಾಸ್ ಅಂತ. ಹೌದಾ? ಈ ಕಾನೂನಿನ ಅಡಿಯಲ್ಲಿ ಯಾರನ್ನ ಅರೆಸ್ಟ್ ಮಾಡಿರ್ತಾರೋ ಎ.ಕೆ. ಗೋಪಾಲನ್ ಅರೆಸ್ಟ್ ಮಾಡಿರ್ತಾರ. ಯಾರು? ಮದ್ರಾಸ್ ಗೌರ್ಮೆಂಟ್ ಅವರು. ಆ ಮದ್ರಾಸ್ ಗೌರ್ಮೆಂಟ್ ವಿರುದ್ಧ ಎ.ಕೆ. ಗೋಪಾಲನ್ ಏನ್ ಮಾಡ್ತಾರೋ ಅಂದ್ರೆ ಸುಪ್ರೀಂ ಕೋರ್ಟ್ ಒಂದು ರಿಟ್ ಫೈಲ್ ಮಾಡ್ತಾರೆ. ಆ ರಿಟ್ ಫೈಲ್ ಮಾಡಿದ ನಂತರ ಏನ್ ಹೇಳ್ತಾರೋ ಅಂತಂದ್ರೆ ಆರ್ಟಿಕಲ್ 21 ನಂದು ಪರ್ಸನಲ್ ಲಿಬರ್ಟಿ ಬಗ್ಗೆ ಹೇಳ್ತೈತಿ, ಅಂದ್ರೆ ವೈಯಕ್ತಿಕ ಸ್ವಾತಂತ್ರ್ಯದ ಬಗ್ಗೆ ಹೇಳ್ತೈತಿ. ಜೊತೆಗೆ ಇಲ್ಲಿ ಆರ್ಟಿಕಲ್ 21 ಏನ್ ಹೇಳ್ತೈತಿ ಅಂದ್ರೆ ಯಾವ ವ್ಯಕ್ತಿಯ ವೈಯಕ್ತಿಕ ಸ್ವತಂತ್ರವನ್ನ ಹರಣ ಮಾಡಬೇಕು ಅಂತಂದ್ರೆ ಲಾಸ್ ಹೇಳಿರ್ತಕ್ಕಂಥ, ಅಂದ್ರೆ ಕಾನೂನು ಹೇಳಿರ್ತಕ್ಕಂಥ ಹಾದಿಯನ್ನು ಉಪಯೋಗಿಸಬೇಕು ಅಂತ ಹೇಳ್ತೈತಿ. ಅದಕ್ಕೆ ಇವರು ಕಾನೂನು ಹೇಳಿರ್ತಕ್ಕಂಥ ಹಾದಿಯನ್ನು ಉಪಯೋಗಿಸಿ ಪ್ರಿವೆಂಟಿವ್ ಡಿಟೆನ್ಷನ್ ಲಾಸ್ ಅನ್ನು ಉಪಯೋಗಿಸಿ ನನ್ನನ್ನ ಬಂಧಿಸಿದ್ರು, ಅಂದ್ರೆ ನನ್ನ ವೈಯಕ್ತಿಕ ಸ್ವತಂತ್ರವನ್ನ ಹರಣ ಮಾಡಿದ್ರು. ಆದ್ರೆ ನಂದು ಆರ್ಟಿಕಲ್ 19 ಸಬ್ ಕ್ಲಾಸ್ 1D ಅಂತೇಳಿ ಇನ್ನೊಂದು ಅಧಿಕಾರ ಐತಿ. ಆರ್ಟಿಕಲ್ 19 ಸಬ್ ಕ್ಲಾಸ್ 1D ಏನ್ ಹೇಳ್ತೈತಿ ಅಂತಂದ್ರೆ ರೈಟ್ ಟು ಫ್ರೀಲಿ ಮೂವ್ಮೆಂಟ್ ಅಂತ. ಅದನ್ನ ನಾವು ಈಗಾಗಲೇ ಡಿಸ್ಕಷನ್ ಮಾಡಿದ್ವಿ. ವೈಯಕ್ತಿಕ ಸ್ವಾತಂತ್ರ್ಯಕ್ಕಿಂತ ಮೊದಲು ವ್ಯಕ್ತಿ ಸ್ವಾತಂತ್ರ್ಯವನ್ನ ಡಿಸ್ಕಷನ್ ಮಾಡಬೇಕಾದ್ರೆ, ಸ್ವತಂತ್ರದ ಹಕ್ಕನ್ನ ಡಿಸ್ಕಷನ್ ಮಾಡಬೇಕಾದ್ರೆ ಆರ್ಟಿಕಲ್ 19 ಸಬ್ ಕ್ಲಾಸ್ 1D ಅನ್ನ ನಾವು ಓದಿವಿ. ಅಲ್ಲಿ ಏನೈತಿ ಅಂದ್ರೆ ಯಾವುದೇ ವ್ಯಕ್ತಿ ಸ್ವತಂತ್ರವಾಗಿ ಭಾರತದ ತುಂಬೆಲ್ಲ ಸಂಚರಿಸುವ ಅಧಿಕಾರವನ್ನು ಹೊಂದಿರ್ತಾನೋ ಅಂತೇಳಿ ಆರ್ಟಿಕಲ್ 19 ಸಬ್ ಕ್ಲಾಸ್ 1D ಹೇಳ್ತೈತಿ. ಆದ್ರೆ ನೀವು ನನ್ನ ಡಿಟೆನ್ಷನ್ ಮಾಡಿರಿ, ನಾ ಏನೂ ಮಾಡಲಾರ್ದ ನನ್ನನ್ನು ಏನ್ ಮಾಡಿರಿ ಅಂದ್ರೆ ಬಂಧನದಲ್ಲಿ ಇಟ್ಟಿರಿ. ಬಂಧನದಲ್ಲಿ ಇಡೋದ್ರಿಂದ ನನ್ನ ಈ ಹಕ್ಕು ಉಲ್ಲಂಘನೆ ಆಗಕತ್ತೈತಿ. ಆರ್ಟಿಕಲ್ 19 ಸಬ್ ಕ್ಲಾಸ್ 1D ಉಲ್ಲಂಘನೆ ಆಗಕತ್ತೈತಿ. ಅದಕ್ಕೆ ನನ್ನ ಬಿಡ್ರಿ ಅಂತೇಳಿ ಇವರು ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕ್ತಾರೆ, ರಿಟ್ ಪಿಟಿಷನ್ ಮಾಡ್ತಾರೆ. ಅವಾಗ ಸುಪ್ರೀಂ ಕೋರ್ಟ್ ಏನ್ ಮಾಡ್ತೈತಿ ಅಂದ್ರೆ ಇನಿಷಿಯಲಿ ಇದು ಫಸ್ಟ್ ಕೇಸ್ ಆಗಿರೋದ್ರಿಂದ ಇಂಟರ್ಪ್ರಿಟೇಷನ್ ಹೆಂಗ್ ಮಾಡ್ತೈತಿ ಅಂದ್ರೆ ನ್ಯಾರೋ ಇಂಟರ್ಪ್ರಿಟೇಷನ್ ಮಾಡ್ತೈತಿ. ಏನಪ್ಪಾ ಅಂತಂದ್ರೆ ಆರ್ಟಿಕಲ್ 19 ಬೇರೆ, ಆರ್ಟಿಕಲ್ 21 ಬೇರೆ. ಪ್ರಿವೆಂಟಿವ್ ಡಿಟೆನ್ಷನ್ ಲಾ ಯಾಸ್ ಪರ್ ಪ್ರೊಸೀಜರ್ ಫಾಲೋ ಮಾಡಿದ್ರು ಅಂತಂದ್ರೆ ಪ್ರೊಸೀಜರ್ ಗೈಡ್ಲೈನ್ ಯಾಸ್ ಪರ್ ಗೈಡ್ಲೈನ್ಸ್ ಡಿಕ್ಲೇರ್ಡ್ ಬೈ ದಿ ಲಾಸ್, ಅಂದ್ರೆ ಕೆಲವೊಂದಿಷ್ಟು ಗೈಡ್ಲೈನ್ಸ್ ಗಳನ್ನ ಲಾ ಡಿಕ್ಲೇರ್ ಮಾಡಿತ್ತು. ಅದ್ರ ಪ್ರಕಾರ ಅವ್ರು ಏನಾದ್ರು ಏನು ವ್ಯಕ್ತಿಯನ್ನ ಬಂಧಿಸಿದ್ರು ಅಂದ್ರೆ ವ್ಯಕ್ತಿಯ ಸ್ವತಂತ್ರವನ್ನ ಹರಣ ಮಾಡಿದ್ರು ಅಥವಾ ಹನನ ಮಾಡಿದ್ರು ಅಥವಾ ಕಸಿದುಕೊಂಡಿದ್ರು ಅಂತಂದ್ರೆ ದಟ್ ಈಸ್ ಆನ್ ವ್ಯಾಲಿಡ್ ಅಂತ ಹೇಳಿದ್ರು. ಏನಾಗಿತ್ತು ಅಂತಂದ್ರೆ ಈ ಕೇಸ್ ನಲ್ಲಿ 6 ಜನ ಜಡ್ಜಸ್ ಸಿಟ್ಟಿಂಗ್ ನಾಗ ಇರ್ತಾರೆ. ಯಾಕಂತಂದ್ರೆ ಇದು ಸಂವಿಧಾನವನ್ನ ಏನು ಡಿಫೈನ್ ಮಾಡ್ಬೇಕಾಗಿರ್ತೈತಿ, ಅರ್ಥೈಸಬೇಕಾಗಿರ್ತೈತಿ. ಅದಕ್ಕೆ ಇಲ್ಲಿ 6 ಜನ ಅಂದ್ರೆ 5 ಜನಕ್ಕಿಂತ ಕಡಿಮೆ ಇಲ್ಲದಂತೆ ಜಡ್ಜಸ್ ಕೂಡಬೇಕಾಗೈತಿ. ಅದನ್ನ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅಂತ ಕರಿತೀವಿ, ಸಂವಿಧಾನಿಕ ಪೀಠ ಅಂತ ಕರಿತೀವಿ. ಆ ಪೀಠದ ಮುಂದೆ ಈ ಕೇಸು ಬಂದಾಗ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ 6 ಜನ ಜಡ್ಜಸ್ ಇರ್ತಾರೆ. ಅಲ್ಲಿ ಮೆಜಾರಿಟಿ ಜಜ್ಮೆಂಟ್ ಬರ್ತೈತಿ 5:1 5:1 ಒಬ್ಬರು ಮಾತ್ರ ಡಿಸೆಂಟ್ ಜಜ್ಮೆಂಟ್ ಅನ್ನ ಕೊಡ್ತಾರೆ. ಡೈಸೆಂಟ್ ಜಜ್ಮೆಂಟ್ ಅನ್ನ ಅಂದ್ರೆ 5 ಜನ ಒಂದೇ ಜಜ್ಮೆಂಟ್ ಕೊಟ್ಟರು, ಒಬ್ಬರು ಮಾತ್ರ ಅದ್ರ ವಿರುದ್ಧ ಜಜ್ಮೆಂಟ್ ಕೊಟ್ಟರು. ಏನಪ್ಪಾ ಅಂತಂದ್ರೆ ಆರ್ಟಿಕಲ್ 21 ಇದು ಆರ್ಟಿಕಲ್ 19 ಕೂಡ ಒಳಗೊಂಡಿರ್ತೈತಿ. ಅಂದ್ರೆ ಓದಬೇಕಾದ್ರೆ ಆರ್ಟಿಕಲ್ 19, 21 ಕೂಡ ಓದಬೇಕು. ಅಂದ್ರೆ ಇಲ್ಲಿ ಏನ್ ಹೇಳಿದ್ರು ಅಂತಂದ್ರೆ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಷ್ಟ ಉಪಯೋಗ ಆಗೋದಿಲ್ಲ. ಇಟ್ ಕ್ಯಾನ್ ಆಲ್ಸೋ ಬಿ ಅಪ್ಲೈಡ್
ಅಂಡ್ ಪಾಸ್ಡ್ ಇನ್ ದ ಟೆಸ್ಟ್ ಆಫ್ ಡ್ಯೂನೆಸ್ ಆಫ್ ದಿ ಲಾಸ್ ಅಂತ ಹೇಳಿ ಕರೆದ್ರು. ಏನಂತೇಳಿ, ಅದು ಡ್ಯೂ ಪ್ರೊಸೆಸ್ ಆಫ್ ಲಾನ ಪರೀಕ್ಷೆಯನ್ನು ಕೂಡ ಪಾಸ್ ಆಗಬೇಕು ಅಂತೇಳಿ. ಡ್ಯೂ ಪ್ರೊಸೆಸ್ ಆಫ್ ಲಾ ಅಂತಂದ್ರೆ ಈ ಕಾನೂನನ್ನ ಎದಕ್ಕೆ ತಗೊಂಬಂದಿರಿ, ಆಮೇಲೆ ಈ ಕಾನೂನಿನ ನ್ಯಾಯಪರತೆ ಏನೈತಿ ಅನ್ನೋದು ಕೂಡ ಈ ಕಾನೂನು ಪಾಸ್ ಮಾಡ್ಬೇಕಾಕತಿ ಅಂತೇಳಿ ಯಾರು ಡಿಸೆಂಟ್ ಜಜ್ಮೆಂಟ್ ಕೊಟ್ಟಿರ್ತಾರಲ್ಲ ಪಜಲ್ ಅಲ್ಲಿ ಅಂತೇಳಿ ಒಬ್ರು ಜಡ್ಜಸ್, ಪಜಲ್ ಅಲ್ಲಿ ಅಂತಕ್ಕಂಥ ಜಡ್ಜಸ್ ಏನ್ ಮಾಡ್ತಾರೋ ಅಂತಂದ್ರೆ ನ್ಯಾಯಮೂರ್ತಿಗಳು ಡಿಸೆಂಟ್ ಜಜ್ಮೆಂಟ್ ಅನ್ನ ಕೊಡ್ತಾರೆ, ವಿರೋಧದ ಜಜ್ಮೆಂಟ್ ಅನ್ನ ಕೊಡ್ತಾರೆ. ಅವ್ರು ಏನ್ ಹೇಳ್ತಾರೋ ಅಂತಂದ್ರೆ ಈಗೇನ್ ತೊಗೊಂಡ್ರಲ್ಲ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ, ಇದು ಕೇವಲ ಇದ್ರ ಮೂಲಕ ಮಾತ್ರ ವ್ಯಕ್ತಿಯ ಸ್ವತಂತ್ರವನ್ನ ಹರಣ ಮಾಡಕ್ ಬರೋದಿಲ್ಲ, ಅದು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಏನಾಗಿರ್ಬೇಕು ಅಂತಂದ್ರೆ ಒಂದು ಎಕ್ಸಾಮ್ ಅನ್ನ ಪಾಸ್ ಮಾಡಬೇಕು. ಆ ಎಕ್ಸಾಮ್ ಯಾವ್ದಪ್ಪ ಅಂತಂದ್ರೆ ಡ್ಯೂನೆಸ್ ಅಂತಂದ್ರೆ ಆ ಕಾನೂನನ್ನ ತಗೊಂಡ್ಬರುವ ಮುಂಚೆ ಅಥವಾ ಆ ಕಾನೂನು ಏನ್ ಮಾಡ್ಬೇಕು ಅಂತಂದ್ರೆ ಫೇರ್ ಆಗಿರ್ಬೇಕು, ಅಂದ್ರೆ ಸಮಂಜಸವಾಗಿರಬೇಕು, ಆಮೇಲೆ ನ್ಯಾಯೋಚಿತವಾಗಿರಬೇಕು, ರೀಸನೇಬಲ್ ಆಗಿರಬೇಕು. ಹಿಂಗಿತ್ತು ಅಂತಂದ್ರೆ ಮಾತ್ರ ಅದ್ರದ್ದು ಡ್ಯೂನೆಸ್ ಪಾಸ್ ಆಕೈತಿ. ಅದನ್ನ ಡಿಸೆಂಟ್ ಜಜ್ಮೆಂಟ್ ನಾಗ ಹೇಳ್ತಾರೆ ಯಾರು ಪಜಲಲ್ಲಿ ಅವರು. ನೀವು ಬರೀ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಮೂಲಕ ನೀವು ವ್ಯಕ್ತಿಯ ವೈಯಕ್ತಿಕ ಸ್ವತಂತ್ರವನ್ನ ಹರಣ ಮಾಡಲು ಬರೋದಿಲ್ಲ. ಅದು ನೀವು ತಗೊಂಬಂದಿರ್ತಕ್ಕಂಥ ಕಾನೂನು ಪ್ರೊಸೀಜರ್ ಮೂಲಕ ಇದ್ರೂ ಕೂಡ ಅದು ಡ್ಯೂನೆಸ್ ಅನ್ನ ಪಾಸ್ ಮಾಡಬೇಕು ಆಕೈತಿ ಅಂತ ಹೇಳಿ ಡಿಸೆಂಟ್ ಜಜ್ಮೆಂಟ್ ಕೊಟ್ಟರು. ಆದ್ರೆ ನಮ್ಮ ಭಾರತದ ತುಂಬೆಲ್ಲ ಏನಾಕೈತಿ ಅಂದ್ರೆ ಮೆಜಾರಿಟಿ ಜಜ್ಮೆಂಟ್ ಅಪ್ಲೈ ಆಕೈತಿ. ಅವ್ರು ಡಿಸೆಂಟ್ ಜಜ್ಮೆಂಟ್ ಅನ್ನ ಯಾರು ಕೇಳೋದಿಲ್ಲ. ಅವಾಗ ನ್ಯಾರೋ ಇಂಟರ್ಪ್ರಿಟೇಷನ್, ಆರ್ಟಿಕಲ್ 21 ಬೇರೆ, ಆರ್ಟಿಕಲ್ 19 ಬೇರೆ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಪ್ರಿವೆಂಟಿವ್ ಡಿಟೆನ್ಷನ್ ಲಾ ಆಸ್ ಪರ್ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಐತಿ. ಹಿಂಗಾಗಿ ನಾವು ಇದನ್ನ ನಿನ್ನ ಏನು ಡಿಟೆನ್ಷನ್ ಮಾಡಿರಲ್ಲ ಅದು ವ್ಯಾಲಿಡ್ ಐತಿ ಅಂತೇಳಿ ಉದ್ಘೋಷಣೆ ಮಾಡ್ತೀವಿ ಅಂತೇಳಿ ಜಜ್ಮೆಂಟ್ ಕೊಡ್ತಾರೆ. ಹೌದಾ? ಇದು ಎ.ಕೆ. ಗೋಪಾಲನ್ ಕೇಸ್. ಇಲ್ಲಿ ಎ.ಕೆ. ಗೋಪಾಲನ್ ಕೇಸ್ನಲ್ಲಿ ಒಂದ್ ಅರ್ಥ ಮಾಡ್ಕೋಬೇಕು, ಏನ್ ಮಾಡ್ತಾರೋ ಅಂತಂದ್ರೆ ಇಂಟರ್ಪ್ರಿಟೇಷನ್ ಮಾಡ್ತಾರೋ ಇನ್ನು ನ್ಯಾರೋ ವೇ ಅಂದ್ರೆ ಸಣ್ಣ ಅದ್ರ ವೈಡ್ನೆಸ್ ಅನ್ನ ಅರ್ಥ ಮಾಡ್ಕೊಳ್ಳಾರ್ದೆ ಅನ್ನೋದಿಲ್ಲ. ಆ ಕಾಲಕ್ಕೆ ಹಂಗೆ ಇರ್ತೈತೆ. ಅದು ಅದ್ರ ವ್ಯಾಪ್ತಿಯನ್ನ ಅರ್ಥೈಸದೆ ಏನ್ ಮಾಡ್ತಾರೋ ಅಂತಂದ್ರೆ ಶಬ್ದಾರ್ಥದಲ್ಲಿ ಅದನ್ನ ಡಿಫೈನ್ ಮಾಡಿಬಿಡ್ತಾರೆ ಯಾರು ಸುಪ್ರೀಂ ಕೋರ್ಟ್ ಅವರು. ಅಲ್ಲಿ 6 ಜನ ಜಡ್ಜಸ್ ನಲ್ಲಿ ಇರ್ತಕ್ಕಂಥ ಬೆಂಚ್ ನಲ್ಲಿ 5:1 ಮೆಜಾರಿಟಿ ಜಜ್ಮೆಂಟ್ ಬರ್ತೈತೆ. 5 ಜನ ಒಂದ್ ಸೈಡ್ ಆಗ್ತಾರೆ, ಒಬ್ಬರೇ ಒಂದ್ ಸೈಡ್ ಆಗ್ತಾರೆ. ಅವಾಗ 5 ಜನದ ಮೆಜಾರಿಟಿ ಜಜ್ಮೆಂಟ್ ಇಡೀ ಇಂಡಿಯಾ ತುಂಬಾ ಎಲ್ಲ ಅಪ್ಲೈ ಆಗಿರ್ತೈತೆ. ಹೌದಾ? ಹಿಂಗ ಅಪ್ಲೈ ಆದಾಗ ಏನಾಕೈತಿ ಅಂತಂದ್ರೆ ಇಂಟರ್ಪ್ರಿಟೇಷನ್ ಏನಾಕೈತಿ ಅಂದ್ರೆ ಆರ್ಟಿಕಲ್ 19 ಬೇರೆ, ಆರ್ಟಿಕಲ್ 21 ಬೇರೆ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಈ ಪ್ರಿವೆಂಟಿವ್ ಡಿಟೆನ್ಷನ್ ಬೇರೆ, ಪ್ರೊಸೀಜರ್ ಫಾಲೋ ಮಾಡಿದ್ರೆ ಸಾಕು, ನಾವು ಬೇರೆ ಏನೂ ನೋಡೋದಿಲ್ಲ. ಅದ್ರ ಫೇರ್ನೆಸ್ ನಮಗೆ ಅವಶ್ಯಕತೆ ಇಲ್ಲ, ಲೀಗಾಲಿಟಿನೂ ನಮಗೆ ಅವಶ್ಯಕತೆ ಇಲ್ಲ. ಅವರು ಕಾನೂನು ಹೇಳಿರ್ತಕ್ಕಂಥ ಪ್ರೊಸೀಜರ್ ಅನ್ನ ಫಾಲೋ ಮಾಡ್ಯಾರೋ ಇಲ್ಲೋ ಅದಷ್ಟೇ ನಮಗೆ ಇಂಪಾರ್ಟೆಂಟ್ ಅಂತ ಹೇಳಿ ಹೇಳ್ತಾರೆ ಈ ಜಜ್ಮೆಂಟ್ ನಲ್ಲಿ. ಇನ್ನ ಎರಡನೇ ಜಜ್ಮೆಂಟ್, ಇದು ಫೌಂಡೇಶನಲ್ ಕೇಸಸ್ ಎರಡನೇ ಜಜ್ಮೆಂಟ್ ಬರ್ತೈತಿ ಮನೇಕಾ ಗಾಂಧಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ನಲ್ಲಿ. ಇಲ್ಲಿ ಏನಾಕೈತಿ ಅನ್ನೋದು ನೋಡೋಣ. ಇದು ಮನೇಕಾ ಗಾಂಧಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್. ಮನೇಕಾ ಅಂತಿರೋ ಮೇನಕಾ ಅಂತಿರೋ ಅದು ನಿಮಗೆ ಬಿಟ್ಕೊಟ್ಟದು. ಈ ಮನೇಕಾ ಗಾಂಧಿ ಯಾರಪ್ಪ ಅಂತಂದ್ರೆ ಇಂದಿರಾ ಗಾಂಧಿ ಅವರ ಮಗ ಸಂಜಯ್ ಗಾಂಧಿ ಅವರ ಹೆಂಡತಿ. ಹೌದಾ? ಈ ಕೇಸ್ನಲ್ಲಿ ಏನಾಗಿತ್ತು ಅಂತಂದ್ರೆ ಈ ಮೇನಕಾ ಗಾಂಧಿ ಅವರ ಪಾಸ್ಪೋರ್ಟ್ ಅನ್ನ ಇಂಪೌಂಡ್ ಮಾಡಿರ್ತಾರೆ. ಪಾಸ್ಪೋರ್ಟ್ ಅನ್ನ ಯಾರು? ಸೆಂಟ್ರಲ್ ಗೌರ್ಮೆಂಟ್ ಅದವರು. ಯಾರು ಗೌರ್ಮೆಂಟ್ ಇರ್ತೈತಿ ಅವಾಗ ಅಂತಂದ್ರೆ ಮೊರಾರ್ಜಿ ದೇಸಾಯಿ ಅವ್ರ ಗೌರ್ಮೆಂಟ್ ಇರ್ತೈತಿ. ಮೊರಾರ್ಜಿ ದೇಸಾಯಿ ಗೌರ್ಮೆಂಟ್ ಅವ್ರು ಏನ್ ಮಾಡ್ತಾರೋ ಅಂತಾರೆ ಪಾಸ್ಪೋರ್ಟ್ ಅನ್ನ ಇಂಪೌಂಡ್ ಮಾಡ್ಕೊತಾರೆ, ಮುಟ್ಟುಗೋಲು ಹಾಕೋತಾರೆ. ಒಂದು ಲೆಟರ್ ಕೊಡ್ತಾರೆ ಅವರಿಗೆ, ಏನಂತೇಳಿ, ನೀವೇನ್ ಮಾಡ್ರಿ ಅಂತಂದ್ರೆ ನಿಮ್ಮ ಪಾಸ್ಪೋರ್ಟ್ ಅನ್ನ ನಮ್ಗೆ ಹ್ಯಾಂಡ್ ಓವರ್ ಮಾಡ್ರಿ ಅಂತೇಳಿ. ಹೌದಾ? ಅವಾಗ ಅವರು ಏನು ಎದ್ರ ಸಂಬಂಧ ಅಂತಂದ್ರೆ ಫಾರ್ ದಿ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ಅಂತ ಹೇಳ್ತಿರ್ತಾರೆ. ಪಬ್ಲಿಕ್ ಇಂಟ್ರೆಸ್ಟ್ ಸಲುವಾಗಿ ಅಂದ್ರೆ ನಾಗರಿಕ ಹಿತಾಸಕ್ತಿಯ ಸಲುವಾಗಿ ಏನ್ ಮಾಡ್ಬೇಕು ಅಂತಂದ್ರೆ ನೀವು ನಿಮ್ಮ ಪಾಸ್ಪೋರ್ಟ್ ಅನ್ನ ನಮಗೆ ಹ್ಯಾಂಡ್ ಓವರ್ ಮಾಡಬೇಕು, ರಹದಾರಿ ಪತ್ರವನ್ನು ನಮಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತೇಳಿ ಅವ್ರು ಒಂದು ಲೆಟರ್ ಕಳಿಸ್ತಾರೆ. ಅದಕ್ಕೆ ಅವರು ನೀವು ನನಗೆ ಕ್ಲಿಯರ್ ಕಟ್ ಆಗಿ ಕಾರಣಗಳನ್ನ ಹೇಳ್ರಿ. ಪ್ರೊಸೀಜರ್ ಅಂದ್ರೆ ಪಾಸ್ಪೋರ್ಟ್ ಆಕ್ಟ್ ನೊಳಗೆ ಏನೈತೆ ಅಂತಂದ್ರೆ ನೀವು ಯಾವ್ದ್ರ ಸಂಬಂಧ ಮುಟ್ಟುಗೋಲು ಹಾಕೊಳಕತ್ತೀರಿ ಅನ್ನೋದನ್ನ ರೀಸನ್ ಆಗಿ ಕರೆಕ್ಟ್ ಆಗಿ ಹೇಳ್ಬೇಕು. ರೀಸನ್ಗಳನ್ನ ಕರೆಕ್ಟ್ ಆಗಿ, ಕಾರಣಗಳನ್ನ ಕರೆಕ್ಟ್ ಆಗಿ ಹೇಳ್ಬೇಕು. ಆ ಕಾರಣಗಳನ್ನ ನನಗೆ ಹೇಳ್ರಿ ಅಂತೇಳಿ ಅವ್ರೊಂದು ಲೆಟರ್ ಹಾಕ್ತಾರೆ. ಯಾರು? ಮನೇಕಾ ಗಾಂಧಿ ಅವರು ಸೆಂಟ್ರಲ್ ಗೌರ್ಮೆಂಟ್ ಅವರು ನಿಮ್ಮ ಪಾಸ್ಪೋರ್ಟ್ ಅನ್ನ ನಮಗೆ ಹ್ಯಾಂಡ್ ಓವರ್ ಮಾಡ್ರಿ ಅಂತ ಲೆಟರ್ ಹಾಕ್ತಾರೆ. ಕಾರಣ ಕೇಳಿ ಮನೇಕಾ ಗಾಂಧಿ ಅವರು ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು ಲೆಟರ್ ಹಾಕ್ತಾರೆ. ಅವಾಗ ಅವರು ನಿಮಗೆ ನಾವು ಕಾರಣವನ್ನ ಕೊಡುವ ಅವಶ್ಯಕತೆ ಇಲ್ಲ ಅಂತೇಳಿ ಒಂದು ಲೆಟರ್ ಹಾಕ್ತಾರೆ. ನೀಡ್ ನಾಟ್ ಟು ಎಕ್ಸ್ಪ್ಲೇನ್ ಅಂತೇಳಿ, ಅಂದ್ರೆ ನಾನು ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿವರಣೆ ಕೊಡುವ ಅವಶ್ಯಕತೆ ಇಲ್ಲ ಅಂತೇಳಿ. ಈವನ್ ಕಾನೂನು ಹೇಳ್ತೈತಿ ಯಾವುದು? ಪಾಸ್ಪೋರ್ಟ್ ಆಕ್ಟ್. ನೀವು ಪಾಸ್ಪೋರ್ಟ್ ಅನ್ನ ಮುಟ್ಟುಗೋಲು ಹಾಕೊಳ್ಳುವಾಗ ಅವರಿಗೆ ಕಾರಣಗಳನ್ನ ತಿಳಿಸಬೇಕು. ಕಾರಣಗಳನ್ನ ತಿಳಿಸದೆ ನೀವು ಮುಟ್ಟುಗೋಲು ಹಾಕಲು ಬರುವಂತಿಲ್ಲ ಅಂತೇಳಿ ಹೇಳ್ತಾರೆ. ಆವಾಗ ಇವ್ರು ಏನ್ ಮಾಡಿದ್ರು ಅಂತಂದ್ರೆ ಅದ್ರ ನಮಗೆ ಅವಶ್ಯಕತೆ ಇಲ್ಲ, ಆರ್ಬಿಟ್ರರಿ ಆಕ್ಷನ್ ಅಂತ ಕರಿತೀವಿ, ಅನಿಯಂತ್ರಿತ. ಇಲ್ಲಿ ಮನಸ್ಸಿಗೆ ಬಂದಂಗ ಮಾಡಕತ್ತಾರೆ ಯಾರು? ಸೆಂಟ್ರಲ್ ಗೌರ್ಮೆಂಟ್ ಅವರು. ಕಾನೂನನ್ನ ಹೇಳ್ತೈತಿ ನೀವು ಏನಪ್ಪಾ ಅಂತಂದ್ರೆ ರೀಸನ್ ಗಳನ್ನ ಕೊಡಬೇಕು ಅಂತೇಳಿ. ಇವ್ರು ಏನ್ ಮಾಡಿದ್ರು ಅಂತಂದ್ರೆ ಯಾವುದೇ ರೀಸನ್ ಗಳನ್ನು ಕೊಡೋದಿಲ್ಲ. ನಮಗೆ ಅದೇನು ಅವಶ್ಯಕತೆ ಇಲ್ಲ, ನೀವು ಏನ್ ಮಾಡಿರಪ್ಪ ಅಂತಂದ್ರೆ ನಿಮ್ಮ ಪಾಸ್ಪೋರ್ಟ್ ನಮ್ಗೆ ಕೊಡ್ರಿ ಅಂತೇಳಿ. ಒಂಥರ ಹೆಂಗಂತಂದ್ರೆ ಗುಂಡಗಳು ಇರ್ತಾರಲ್ಲ ಆ ರೀತಿ ಅದನ್ನ ಸೊಫಿಸ್ಟಿಕೇಟೆಡ್ ಭಾಷೆಗಳು ಏನಂತಾರೆ ಅಂದ್ರೆ ಆರ್ಬಿಟ್ರರಿನೆಸ್ ಅಂತ ಕರೀತಾರೆ, ಅನಿಯಂತ್ರಿತ ಶಕ್ತಿ ಅಂತ. ಅಂದ್ರೆ ಅವ್ರು ಯಾರ ಮಾತು ಕೇಳೋದಿಲ್ಲ ಅಂತ. ಇಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಸರ್ಕಾರದವರು ಅವ್ರಿಗೆ ಯಾವುದೇ ರೀಸನ್ ಅನ್ನ ಕೊಡದೆ ಅವ್ರ ಪಾಸ್ಪೋರ್ಟ್ ಅನ್ನ ಮುಟ್ಟುಗೋಲು ಹಾಕೋತಾರೋ. ಅವಾಗ ಏನ್ ಮಾಡ್ತಾರೋ ಅಂತಂದ್ರೆ ಈ ಗಾಂಧಿ ಮೇಡಮ್ ಅವರು ಆರ್ಟಿಕಲ್ 32 ಅನ್ನ ಬಳಸಿಕೊಂಡು, ಸಂವಿಧಾನಾತ್ಮಕ ಪರಿಹಾರದ ಹಕ್ಕನ್ನ ಬಳಸಿಕೊಂಡು ಏನ್ ಮಾಡ್ತಾರೋ ಅಂತಂದ್ರೆ ಸುಪ್ರೀಂ ಕೋರ್ಟಿಗೆ ರಿಟ್ ಹಾಕ್ತಾರೆ. ಆ ರಿಟ್ ನಲ್ಲಿ ಏನ್ ಬರೀತಾರೋ ಅಂತಂದ್ರೆ ರೈಟ್ ಟು ಮೂವ್ ಟು ಅಬ್ರಾಡ್ ಈಸ್ ಅನ್ ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ 21 ಅಂತೇಳಿ ಈಗಾಗಲೇ ಹಿಂದೆ ಒಂದು ಜಜ್ಮೆಂಟ್ ಬಂದಿರ್ತೈತಿ. ಯಾವುದು ಸರ್
ರಾಮ್ ರತ್ನಂ ಅಂತಕ್ಕಂಥ ಕೇಸ್ನಲ್ಲಿ ನೀವೇ ಹೇಳಿರಿ ಏನಂತಂದ್ರೆ ರೈಟ್ ಟು ಮೂವ್ ಅಬ್ರಾಡ್ ಇಸ್ ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ 21 ಅಂತೇಳಿ ಇವ್ರು ನಾವು ಹೋಗ್ಬೇಕು ಅಂತಂದ್ರೆ ನಮ್ಮ ಪಾಸ್ಪೋರ್ಟ್ ಅನ್ನ ಸೀಸ್ ಮಾಡ್ಕೊಂಡಾರೆ, ನೀವು ಇವ್ರಿಗೆ ಹೇಳ್ರಿ ಅಂತೇಳಿ ಇದನ್ನ ಬೇಸ್ ಮಾಡ್ಕೊಂತಾರೆ ಯಾರು, ಮನೇಕಾ ಗಾಂಧಿ ಅವರು ರಿಟ್ ಪಿಟಿಷನ್ ನಲ್ಲಿ. ಹೌದಾ, ರಿಟ್ ಪಿಟಿಷನ್ ಏನು, ನನ್ನ ಪಾಸ್ಪೋರ್ಟ್ ಅನ್ನ ಸೀಸ್ ಮಾಡ್ಕೊಂಡಾರೆ ವಿದೌಟ್ ಸೇಯಿಂಗ್ ದಿ ರೀಸನ್ಸ್ ಫಾರ್ ಮೀ ಅಂತ, ಅಂದ್ರೆ ನನಗೆ ಯಾವುದೇ ರೀಸನ್ ಗಳನ್ನ ಹೇಳಲಾರದೆ ನನ್ನ ಪಾಸ್ಪೋರ್ಟ್ ಅನ್ನ ಏನ್ ಮಾಡಿದ್ದಾರೆ ಇವರು ಸೀಸ್ ಮಾಡ್ಕೊಂಡಾರೆ. ಇದು ಕ್ಲಿಯರ್ ಕಟ್ ವೈಲೇಷನ್ ಆಫ್ ದಿ ಆರ್ಟಿಕಲ್ 21. ಆರ್ಟಿಕಲ್ 21 ಏನ್ ಹೇಳ್ತೈತಿ ಅಂತಂದ್ರೆ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ, ಅಂದ್ರೆ ಕಾನೂನಿನ ಮೂಲಕ ಪ್ರತಿಷ್ಠಾಪಿತವಾದ ಹಾದಿಯ ಮೂಲಕ ವ್ಯಕ್ತಿಯ ಸ್ವತಂತ್ರವನ್ನ ಹರಣ ಮಾಡಬಹುದು ಅಂತ ಹೇಳ್ತೈತಿ. ಹೌದಾ, ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಬೈ ಯೂಸಿಂಗ್ ದಿಸ್ ಪ್ರೊಸೆಸ್ ಯು ಕ್ಯಾನ್ ಕರ್ಟೇಲ್ ದಿ ರೈಟ್ ಆಫ್ ದಿ ಇಂಡಿವಿಜುವಲ್ ಅಂತ. ಹೌದಾ, ಲಿಬರ್ಟಿ ರೈಟ್ ಅನ್ನ ಕರ್ಟೇಲ್ ಮಾಡಬಹುದು ಅಂತ ಹೇಳಿ ಯಾವುದು ಪ್ರೊಸೀಜರ್ ಮೂಲಕ. ಆದ್ರೆ ಅದೇ ಪ್ರೊಸೀಜರ್ ಆ ಲಾನ ಪ್ರೊಸೀಜರ್ ನಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಯು ಶುಡ್ ಕನ್ವೆ ದಿ ರೀಸನ್ಸ್ ಟು ಸೀಸ್ ದಿ ಪಾಸ್ಪೋರ್ಟ್ ಅಂತ ಹೇಳಿ ಇರ್ತೈತೆ ಅದ್ರಾಗೆ. ಏನಂತ ಹೇಳಿ, ಇಫ್ ಯು ವಾಂಟ್ ಟು ಇಂಪೌಂಡ್ ದಿಸ್ ಪಾಸ್ಪೋರ್ಟ್ ಯು ಕ್ಯಾನ್ ಕನ್ವೆ ದಿ ರೀಸನ್ಸ್ ಅಂತ ಹೇಳಿ ಆ ಪಾಸ್ಪೋರ್ಟ್ ಆಕ್ಟ್ ನಲ್ಲೇ ಬರ್ತಾರೆ. ಏನಂತೇಳಿ, ನೀನ್ ಏನಾದ್ರೂ ಸೀಸ್ ಮಾಡಕತ್ತಿದ್ದಿ ಅಂತಂದ್ರೆ ಪಾಸ್ಪೋರ್ಟ್ ಅನ್ನ ಮುಟ್ಟುಗೋಲು ಹಾಕೊಳಕತ್ತಿದ್ರಿ ಅಂತಂದ್ರೆ ಅದಕ್ಕೆ ಕಾರಣಗಳನ್ನ ತಿಳಿಸಬೇಕು ಅಂತ ಹೇಳಿ ಬರ್ತಾರೆ. ಆ ಪ್ರೊಸೀಜರ್ ಅನ್ನ ಇವ್ರು ಫಾಲೋ ಮಾಡಿಲ್ಲ ಅಂತ ಹೇಳಿ ರಿಟ್ ಮಾಡ್ತಾರೆ ಅವರು. ಯಾವುದು, ಆವಾಗ ಸುಪ್ರೀಂ ಕೋರ್ಟ್ ಮುಂದೆ ಎರಡು ಇಶ್ಯೂಗಳು ಬರ್ತವೆ. ಏನಂತಂದ್ರೆ ಆರ್ಟಿಕಲ್ 19 ಸಬ್ ಕ್ಲಾಸ್ 1D ಮತ್ತು ಆರ್ಟಿಕಲ್ 21 ಒಂದಕ್ಕೊಂದು ಪೂರಕ ಏನ ಅಂತೇಳಿ. ದೇ ಆರ್ ಮ್ಯೂಚುವಲಿ ಇನ್ಕ್ಲೂಸಿವ್ ಅದಾವು ಅಥವಾ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅದಾವು, ಒಂದಕ್ಕೊಂದು ಬೇರೆ ಅದಾವು ಆಮೇಲೆ ಒಂದಕ್ಕೊಂದು ಸಂಬಂಧದಾವು ಅಂತ ಹೇಳಿ ಟೆಸ್ಟ್ ಮಾಡ್ಬೇಕಾಕತಿ. ಅವಾಗ ಅವ್ರು ಏನ್ ಹೇಳ್ತಾರೆ, ಸರ್ಕಾರ ಏನ್ ಹೇಳ್ತೈತಿ ಅಂತಂದ್ರೆ ಇಲ್ಲ ಆರ್ಟಿಕಲ್ 21 ಬೇರೆ ಆರ್ಟಿಕಲ್ 19 ಬೇರೆ, ಆಮೇಲೆ ನಾವು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತಕ್ಕಂಥದ್ದನ್ನ ನಾವು ಒಬೆ ಮಾಡ್ತೀವಿ. ಯಾಕಂತಂದ್ರೆ ಡ್ಯೂ ಪ್ರೊಸೆಸ್ ಆಫ್ ಲಾ ಅಂತೇಳಿ, ಡ್ಯೂ ಪ್ರೊಸೆಸ್ ಆಫ್ ಲಾ ಅಂತೇಳಿ ಸಂವಿಧಾನದ ಯಾವುದೇ ಮೂಲೆಯಲ್ಲಿಯೂ ಕೂಡ ಬರದಿಲ್ಲ. ಹೀಗಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಲಾ ಅನ್ನ ಫಾಲೋ ಮಾಡ್ತೀವಿ, ಪ್ರೊಸೀಜರ್ ಪ್ರಕಾರ ನಾವು ಇಂಪೌಂಡ್ ಮಾಡ್ಕೊಂಡಿವಿ ಅಂತೇಳಿ ಅಷ್ಟೇ ಹೇಳ್ಬಿಡ್ತಾರೆ ಅವರು. ಆದ್ರೆ ಗೌರ್ಮೆಂಟ್ ಏನ್ ಸುಪ್ರೀಂ ಕೋರ್ಟ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಸಾಹೇಬ್ರೆ ನೀವ್ ಯಾಕೋ ತಿಂದು ಮೈ ಚರ್ಮ ಭಾಳ ದೀಪ ಆಗೈತೆ ನಿಮ್ಮದ, ಅದಕ್ಕೆ ನೀವೇನ್ ಮಾಡ್ರಿ ಅಂತಂದ್ರೆ ಕಾರಣಗಳನ್ನ ತಿಳಿಸಲಾರದ ಶಿಕ್ಷಕಂಗ ನೀವು ಯಾರ್ದಾರ ಪಾಸ್ಪೋರ್ಟ್ ಅನ್ನ ಇಂಪೌಂಡ್ ಮಾಡ್ಕೊಳಕತ್ತೀರಿ ಅಂತಂದ್ರೆ ಅವ್ರ ರೈಟ್ ವೈಲೇಷನ್ ಆಗತ್ರಿ ಸಾಹೇಬ್ರೆ. ಅದಕ್ಕೆ ನೀವು ಯಾವುದೇ ಕಾನೂನುಗಳನ್ನ ತಗೊಂಡ್ ಬರ್ಬೇಕು ಅಂತಂದ್ರೆ ಅದರದ ಪೇರ್ನೆಸ್ ಇರಬೇಕು. ಯಾವುದೇ ಕಾನೂನುಗಳನ್ನ ತಗೊಂಡ್ ಬರ್ಬೇಕು ಅಂತಂದ್ರೆ ಆ ಕಾನೂನು ಟೆಸ್ಟ್, ಈ ಟೆಸ್ಟ್ ನಾವೇನ್ ಹೇಳ್ತೀವಿ ಈ ಟೆಸ್ಟ್ ನಲ್ಲಿ ಅವ್ರು ಪಾಸ್ ಆಗ್ಬೇಕು. ಆ ಟೆಸ್ಟ್ ಯಾವ್ದಪ್ಪ ಅಂತಂದ್ರೆ ಡ್ಯೂನೆಸ್ ಆಫ್ ದಿ ಲಾಸ್ ಅಂತ. ಡ್ಯೂನೆಸ್ ಆಫ್ ದಿ ಲಾಸ್, ಡ್ಯೂ ಅಂತಂದ್ರೆ ಕಾರಣಗಳನ್ನ ಹೇಳ್ಬೇಕು. ಕಾರಣಗಳು ಹೆಂಗಿರ್ಬೇಕು ಅಂದ್ರೆ ಪೇರ್ನೆಸ್ ಇರಬೇಕು, ನ್ಯಾಯೋಚಿತವಾಗಿರಬೇಕು, ಆಮೇಲೆ ಜಸ್ಟ್ ಇರಬೇಕು, ನ್ಯಾಯದಿಂದ ಕೂಡಿರ್ಬೇಕು, ಆಮೇಲೆ ರೀಸನೇಬಲ್ ಇರಬೇಕು, ನ್ಯಾಯೋಚಿತವಾಗಿರ್ಬೇಕು. ನಿನ್ನ ಮನಸ್ಸಿಗೆ ಬಂದಂಗೆ ನೀ ಯಾವುದೇ ಕಾನೂನುಗಳನ್ನು ತಗೊಂಡ್ ಬರಕ್ ಬರೋದಿಲ್ಲ. ಅದಕ್ಕೆ ಇದನ್ನ RD ಅಲ್ಟ್ರಾಮ್ ಪಾರ್ಟೈಮ್ ಅಂತೇಳಿ ಒಂದು ಸಿದ್ಧಾಂತ ಬರ್ತೈತಿ. ಯಾವುದು RD ಅಲ್ಲ, RD ಕಾರಿಸಿರೋದು ಇದು RD ಅಲ್ಟ್ರೇಮ್ ಪಾರ್ಟೈಮ್ ಅಂತೇಳಿ. ಇದು ಲ್ಯಾಟಿನ್ ವರ್ಡ್. ಇದೊಂದು ತತ್ವ ಏನಪ್ಪಾ ಅಂತಂದ್ರೆ ಯು ಕ್ಯಾನ್ ಹಿಯರ್ ಬಿಫೋರ್ ಕಮ್ ಟು ಕನ್ಕ್ಲೂಷನ್ ಅಂತ. ನೀನು ಏನ್ ಮಾಡ್ಬೇಕು ಅಂತಂದ್ರೆ ಯಾವುದೇ ವಿಷಯಗಳಲ್ಲಿ ನಿರ್ಣಯಕ್ಕೆ ಬರೋಕ್ಕಿಂತ ಮೊದಲು ಏನ್ ಮಾಡಬೇಕು ಅಂತಂದ್ರೆ ಅಪೋಸಿಟ್ ಅದ ಒಂದು ಅವ ಏನ್ ಹೇಳ್ತಾನೆ ನೋಡೋದನ್ನ ಕೇಳಿಸ್ಕೋಬೇಕು. ಅದೇ ಸಿದ್ಧಾಂತ ಯಾವ್ದು RD ಅಲ್ಟ್ರೇಮ್ ಪಾರ್ಟೈಮ್ ಅಂತೇಳಿ. ಈ ಸಿದ್ಧಾಂತದ ಮೂಲಕ ಏನ್ ಮಾಡ್ತಾರೋ ಅಂತಂದ್ರೆ ಇಲ್ಲಿ ರೀಸನ್ ಹೇಳ್ಬರಿ ಆಕೆಗೆ, ಯಾರಿಗೆ, ಮನೇಕಾ ಗಾಂಧಿ ಅವರಿಗೆ, ಏನು ಯಾವ್ದ್ರ ಸಂಬಂಧ ನೀವು ಏನು ಪಾಸ್ಪೋರ್ಟ್ ಅನ್ನ ಇಂಪೌಂಡ್ ಮಾಡ್ಕೊಂಡಿರಿ ಅಂತೇಳಿ, ಮುಟ್ಟುಗೋಲು ಹಾಕೊಂಡಿರಿ ಅಂತೇಳಿ ರೀಸನ್ ಹೇಳ್ಬರಿ ಆಕೆಗೆ. ಇಲ್ಲಿ ಏನಾಯ್ತು, ಆಕಿದನ್ನು ಕೇಳ್ಬಾರಿ, ನಾ ಯಾಕೆ ಬೇರೆ ದೇಶಕ್ಕೆ ಹೊಂಟನೆ ಅಂತ ಅನ್ನೋದನ್ನು ನೀವು ಕೇಳ್ಬಾರಿ, ರೀಸನ್ ಕೇಳ್ಬಾರಿ. ಇದೇನಾಕೈತಿ ಅಂದ್ರೆ ದಿಸ್ ಆಕ್ಷನ್ ಆಸ್ ಅ ಕ್ಲಿಯರ್ ಕಟ್ ವೈಲೇಷನ್ ಆಫ್ ದಿ ಆರ್ಟಿಕಲ್ 21 ಅಂತ ಹೇಳ್ತಾರೆ ಅವರು. ಇದೇನಪ್ಪಾ ಅಂತಂದ್ರೆ ನೀವು ಆರ್ಟಿಕಲ್ 21 ಉಲ್ಲಂಘನೆ ಅಂತ ಹೇಳ್ತಾರೆ. ಅದಕ್ಕೆ ಅವರು ಒಂದು ಸಿದ್ಧಾಂತವನ್ನ ತಯಾರು ಮಾಡ್ತಾರೆ. ಯಾವ್ದು ಸಿದ್ಧಾಂತ? ಗೋಲ್ಡನ್ ಟ್ರಯಾಂಗಲ್ ಸಿದ್ಧಾಂತ. ಯಾವುದು? ಗೋಲ್ಡನ್ ಟ್ರಯಾಂಗಲ್ ಸಿದ್ಧಾಂತ. ಹಿಂಗಂದ್ರೆ ಏನಪ್ಪಾ ಅಂತಂದ್ರ ಆರ್ಟಿಕಲ್ 14, ಆರ್ಟಿಕಲ್ 19, ಆರ್ಟಿಕಲ್ 21 ಒಂದಕ್ಕೊಂದು ಪೂರಕ ಅದಾವು. ನೀವು ಆರ್ಟಿಕಲ್ 21ರಲ್ಲಿ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಅಂತೇಳಿ ಏನಾರ ಒಂದು ಲಾ ತಗೊಂಬಂದ್ರಿ ಅಂತಂದ್ರೆ, ಆ ಲಾ ಆರ್ಟಿಕಲ್ 19ರಲ್ಲಿನೂ ಪಾಸ್ ಆಗ್ಬೇಕು, ಆರ್ಟಿಕಲ್ 14ರಲ್ಲಿನೂ ಪಾಸ್ ಆಗ್ಬೇಕು. ಹೌದಾ? ಅಂದ್ರ ನೀವು ಆರ್ಟಿಕಲ್ 21ರಲ್ಲಿ ಪ್ರೊಸೀಜರ್ ಪ್ರಕಾರ ನೀವು ಒಂದು ಯಾವ್ದಾದ್ರು ಕಾನೂನನ್ನ ತಗೊಂಬಂದ್ರಿ ಅಂತಂದ್ರೆ ಆ ಕಾನೂನು ಆರ್ಟಿಕಲ್ 19ರಲ್ಲಿ ಹೇಳಿರ್ತಕ್ಕಂಥ ವಾಕ್ಯಗಳನ್ನ ಅಥವಾ ಹಕ್ಕುಗಳನ್ನ ಅದು ಉಲ್ಲಂಘನೆ ಮಾಡುವಂತಿರಬಾರದು. ಹೌದಾ? ಅಂದ್ರೆ ನೀವು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತೇಳಿ ನೀವು ಒಂದು ಕಾನೂನು ತಗೊಂಬಂದ್ರಿ, ಆ ಕಾನೂನಿನಲ್ಲಿ ಪ್ರೊಸೀಜರ್ ತಗೊಂಬಂದ್ರಿ. ಏನಪ್ಪಾ ಅಂತಂದ್ರೆ ಈಗ ಯಾವ ಕೈಯಾಗ ವೆಪನ್ ಇರ್ತಾವಲ್ಲ ಅವ್ರನ್ನೆಲ್ಲರನ್ನು ಗುಂಡಾಯ್ಕೊಳ್ರಿ ಅಂತೇಳಿ. ಫಾರ್ ಎಕ್ಸಾಂಪಲ್ ಹೇಳಕತ್ತೀನಿ ನಾನು. ಈಗ ಮನೆ ಯಾರ ಕೈಯಾಗ ವೆಪನ್ ಇರ್ತಾವ, ವೆಪನ್ ಅಂತಂದ್ರೆ ಚಾಕು, ಚೂರಿ ಇವೆಲ್ಲ ವೆಪನ್ ಅಂತೇಳಿ ಅನ್ಸ್ಕೊತವೆ. ಹೌದಾ? ವೆಪನ್ ಇತ್ತಂದ್ರೆ ಅವ್ರನ್ನ ಗುಂಡಾಯ್ಕೊಳ್ರಿ ಅಂತೇಳಿ ನೀವು ಕಾನೂನು ತಗೊಂಬಂದ್ರಿ ಅಂತಂದ್ರೆ ಡ್ಯೂನೆಸ್ ಎಲ್ಲಿ ಉಳಿತದ್ರದ್ದು? ಫೇರ್ನೆಸ್ ಎಲ್ಲಿ ಉಳಿತು? ನ್ಯಾಯೋಚಿತ ಅನ್ನೋದು ಇಲ್ಲ. ಯಾರಿಗೆ ಅಧಿಕಾರ ಕೊಟ್ರಿ? ಪೊಲೀಸರಿಗೆ ಅಧಿಕಾರ ಕೊಟ್ರಿ. ಕೈಯಾಗ ಯಾಕೆ ವೆಪನ್ ಹಿಡ್ದಾನು ಅಂತೇಳಿ ಕೇಳ್ಬೇಕಲ್ಲ ನೀವು, ಕೇಳ್ಬೇಕಲ್ಲ. ಅಂದ್ರೆ ಇನ್ ಕಡೆ ಹೇಳಿದ್ವಲ್ಲ, ಅದು ಲ್ಯಾಟಿನ್ ತತ್ವ. RD ಅಲ್ಟ್ರಾಮ್ ಪಾರ್ಟೈಮ್ ತತ್ವವನ್ನು ನೀವೇನ್ ಮಾಡಿದ್ರಿ ಅಂತ ಉಲ್ಲಂಘನೆ ಮಾಡಿದ್ರಿ. ಅವ್ನು ನೀವು ಕೇಳಾರ್ದೆ ನೀವು ಹೆಂಗ್ ಡಿಸಿಷನ್ಗೆ ಬಂದ್ರಿ, ಹೆಂಗ್ ನಿರ್ಣಯಕ್ಕೆ ಬಂದ್ರಿ? ಅವ್ನ ಕೈಯಾಗ ವೆಪನ್ ಐತಿ ಅಂದ್ ಬಳಕ ಅವ್ನು ಕಮಿಟೆಡ್ ಟು ಅಫೆನ್ಸ್ ಮಾಡೇ ಮಾಡ್ತಾನ ಅಂತೇಳಿ ನೀವು ಯಾವ ರೀತಿ ನಿರ್ಣಯಕ್ಕೆ ಬಂದ್ರಿ? ಅವ್ನ ಮನ್ಯಾಗ ಕಾಯಿಪಲ್ಲೆ ಹೆರ್ಸಕ್ ಹೋಯ್ತಿರ್ಬೇಕಲ್ಲ.
ಅಂದ್ರೆ ಇಲ್ಲಿ ಏನಾಯ್ತು ಅಂತಂದ್ರೆ ಗೌರ್ಮೆಂಟ್ಗೆ ಲಿಮಿಟ್ ಮಾಡಿದ್ರು ಯಾರನ್ನ ಇಲ್ಲಿವರೆಗೂ ನೀವು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತಕ್ಕಂಥ ಪದ್ಧತಿಯನ್ನ ಇಟ್ಕೊಂಡು ಆಟ ಆಡಕತ್ತಿದ್ರಿ. ನೀವು ಈಗ ಏನ್ ಮಾಡ್ರಿ ಅಂತಂದ್ರೆ ಈಗ ಈ ಡ್ಯೂ ಪ್ರೊಸೆಸ್ ಆಫ್ ಲಾ ಅನ್ನ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ, ಇದನ್ನ ನೀವು ಪಾಸ್ ಮಾಡೇನೆ ಏನ್ ಮಾಡಬೇಕು ಅಂತಂದ್ರೆ ಕಾನೂನನ್ನ ತಗೊಂಡ್ಬರ್ಬೇಕು ಅಂತ ಹೇಳಿದ್ರು. ಡ್ಯೂ ಪ್ರೊಸೆಸ್ ಆಫ್ ಲಾ ಅಂದ್ರೆ ಮನೇಕ ಗಾಂಧಿ ಕೇಸ್ನಲ್ಲಿ ಒಂದು ತತ್ವ ಉದಯ ಆಕತಿ ಅಥವಾ ಅದಕ್ಕೇನಂತ ಕತ್ತೀರಿ ಥೇರಮ್ ಜಾರಿಗೆ ಬರ್ತೈತಿ. ಆ ಥೇರಮ್ ಯಾವ್ದಪ್ಪ ಅಂತಂದ್ರೆ ಗೋಲ್ಡನ್ ಟ್ರಯಾಂಗಲ್ ಥೇರಮ್. ಈ ಟ್ರಯಾಂಗಲ್ ಥೇರಮ್ ಏನ್ ಮಾಡ್ತೈತಿ ಅಂದ್ರೆ ಆರ್ಟಿಕಲ್ 21ರಲ್ಲಿ ಹೇಳಿದಂತೆ ನೀವು ಪ್ರೊಸೀಜರ್ ಪ್ರಕಾರ ಲಾ ಅನ್ನ ತಗೊಂಡ್ಬಂದ್ರು ಕೂಡ ಆ ಲಾ ಏನಾಗಬೇಕು ಅಂತಂದ್ರೆ ಆರ್ಟಿಕಲ್ 19 ಮತ್ತು ಆರ್ಟಿಕಲ್ 14ಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಧಕ್ಕೆಯನ್ನು ತಗೊಂಡ್ಬರುವಂತಿರೋದಿಲ್ಲ. ಆ ರೀತಿ ಧಕ್ಕೆಯನ್ನು ತಗೊಂಡ್ಬಂದಿದ್ರು ಅಂತಂದ್ರೆ ಅಂತ ಲಾವನ್ನ ನಾವು ನಲ್ ಅಂಡ್ ವೈಡ್ ಮಾಡ್ತೀವಿ. ನಲ್ ಅಂಡ್ ವೈಡ್, ಅಸಿಂಧು ಅಥವಾ ಅಸಂವಿಧಾನಿಕ ಅಂತೇಳಿ ಡಿಕ್ಲೇರ್ ಮಾಡ್ತೀವಿ ಅಂತೇಳಿ ಯಾರು ಹೇಳಿದ್ರು? ಸುಪ್ರೀಂ ಕೋರ್ಟ್ ಅವ್ರು ಹೇಳಿದ್ರು. ಇಲ್ಲೇನೆ ಇದೇ ಕೇಸ್ನಲ್ಲಿನೇ ಏನಾಕೈತಿ ಅಂತಂದ್ರೆ ಡ್ಯೂ ಪ್ರೊಸೆಸ್ ಆಫ್ ಲಾ ಬೆಳವಣಿಗೆ ಹೊಂತೈತಿ. ಡ್ಯೂ ಪ್ರೊಸೆಸ್ ಆಫ್ ಲಾ ಬೆಳವಣಿಗೆ ಹೊಂತೈತಿ ಸೂಚ್ಯವಾಗಿ ಅಂತ ಹೇಳ್ತಾರ ಅವ್ರು. ಸರ್ ಡ್ಯೂ ಪ್ರೊಸೆಸ್ ಆಫ್ ಲಾ ಎಲ್ಲರ ಕಾನ್ಸ್ಟಿಟ್ಯೂಷನ್ದಾಗ ಬರ್ದಾರನ್ರಿ ಅಂತ ಕೇಳಿದ್ರೆ ಎಲ್ಲಿ ಬರ್ದಿಲ್ಲ. ಇದು ನ್ಯಾಯಾಲಯದ ಡಿಗ್ರಿ ಅಷ್ಟೇ. ನ್ಯಾಯಾಲಯದ ಡಿಗ್ರಿ ಎಲ್ಲಾ ಕಡೆನೂ ಓಬೆ ಮಾಡಬೇಕು, ಕಡ್ಡಾಯವಾಗಿ ಪಾಲನೆ ಮಾಡಬೇಕು. ಇದು ಸೂಚ್ಯವಾಗಿ ಹೇಳ್ತೈತಿ. ಅವ್ರು ಹೇಳ್ತಾರೆ ಆರ್ಟಿಕಲ್ 21ರಲ್ಲಿ ಡ್ಯೂ ಪ್ರೊಸೆಸ್ ಆಫ್ ಲಾನು ಕೂಡ ಸೂಚ್ಯವಾಗಿ ಹೇಳಲಾಗೈತಿ, ನೀವು ಅದನ್ನು ಕೂಡ ಅನ್ವಯ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಯಾವಾಗ ಕಾನೂನನ್ನ ತಗೊಂಡ್ಬರುವ ಮುಂದ. ಅವಾಗ ಇಲ್ಲಿ ಹಿಡಿದನು ಏನಾಕಿತ್ತು ಅಂತಂದ್ರೆ ಬರೇ ಲೆಜಿಸ್ಲೇಚರ್ ತಂದಿರ್ತಕ್ಕಂಥ ಆರ್ಟಿಕಲ್ 21 ಯಾರನ್ನ ಕರ್ಟೈಲ್ ಮಾಡ್ತಿತ್ತು ಅಂತಂದ್ರೆ ಎಕ್ಸಿಕ್ಯೂಟಿವ್ ಆರ್ಡರ್ ಗಳನ್ನ ಮಾತ್ರ ಕರ್ಟೈಲ್ ಮಾಡ್ತಿತ್ತು. ಇನ್ನು ಮುಂದೆ ಏನ್ ಮಾಡಕತ್ರು ಅಂದ್ರೆ ಲೆಜಿಸ್ಲೇಚರ್ ಗಳನ್ನು ಕೂಡ ಚೆಕ್ ಮಾಡಕತ್ರು. ಲೆಜಿಸ್ಲೇಚರ್ ಅಂತಂದ್ರೆ ಸಂಸತ್ತಿನಲ್ಲಿ ತಂದಿರ್ತಕ್ಕಂಥ ಕಾನೂನುಗಳು ಕೂಡ ಈ ಮೂರು ಟ್ರಯಾಂಗಲ್ ಅಂತಕ್ಕಂಥ ಕೇಸ್ ಟ್ರಯಾಂಗಲ್ ತತ್ವಗಳಲ್ಲಿ ಬಂದಿರತಕ್ಕಂಥ ಟೆಸ್ಟ್ ಗಳನ್ನ ಪಾಸ್ ಮಾಡಬೇಕು ಅಂತ. ಟ್ರಯಾಂಗಲ್ ತತ್ವ ಯಾವುದು? ಆರ್ಟಿಕಲ್ 14 ಇಕ್ವಾಲಿಟಿ ಬಿಫೋರ್ ಲಾ, ಆಲ್ ಆರ್ ಈಕ್ವಲ್ ಬಿಫೋರ್ ಲಾ, ಇಕ್ವಾಲಿಟಿ ಲಾ. ಆರ್ಟಿಕಲ್ 21 ಪ್ರೊಟೆಕ್ಷನ್ ಆಫ್ ದಿಯರ್ ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ. ಇದು ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಅಲ್ಲಿ ಹೇಳದ 6 ಹಕ್ಕುಗಳ ಬಗ್ಗೆ ಈಗಾಗಲೇ ಡಿಸ್ಕಷನ್ ಮಾಡಿವಿ. 6 ಹಕ್ಕುಗಳನ್ನು ಕೂಡ ಇದು ವೈಲೇಷನ್ ಮಾಡಲಾರ್ದಂಗೆ ಇರಬೇಕು ಅಂತ ಹೇಳಿ ಯಾವುದು ಗೋಲ್ಡನ್ ಟ್ರಯಾಂಗಲ್ ಅಂತಕ್ಕಂಥ ತತ್ವದಲ್ಲಿ ಹೇಳ್ತಾರೆ. ಇಲ್ಲಿ ಈ ಜಜ್ಮೆಂಟ್ ಅನ್ನ ಬರೀ ಮುಂದೂ ಕಾನ್ಸ್ಟಿಟ್ಯೂಷನ್ ಬೆಂಚ್ ಸಿಟ್ಟಿಂಗ್ ನಲ್ಲಿ ಇರ್ತೈತಿ. 7 ಜನ ಜಡ್ಜಸ್ ನಲ್ಲಿ ಇರ್ತಾರೆ. 7 ಜನ ಯಾಕಿರ್ತಾರೋ ಅಂತಂದ್ರೆ ಎ.ಕೆ. ಗೋಪಾಲನ್ ಕೇಸ್ನಲ್ಲಿ 6 ಜನ ಇರ್ತಾರೆ. ಇಲ್ಲಿ ಏನಾಗಿರ್ತೈತಿ ಅಂದ್ರೆ ಎ.ಕೆ. ಗೋಪಾಲನ್ ಅಂತಕ್ಕಂಥ ಕೇಸ್ನಲ್ಲಿ ಕೊಟ್ಟಿರ್ತಕ್ಕಂಥ ಜಜ್ಮೆಂಟ್ ಗಳ ಬಗ್ಗೆ ವಿಚಾರಣೆ ಮಾಡಬೇಕಾಗಿರ್ತೈತಿ. ಆವಾಗ ಆ ಜಜ್ಮೆಂಟ್ ಕೊಡೋ ಸಮಯದಲ್ಲಿ ಎಷ್ಟು ಜನ ಸಿಟ್ಟಿಂಗ್ ನಾಗ ಇರ್ತಾರೋ ಅದಕ್ಕಿಂತ ಜಾಸ್ತಿ ಜನ ಸಿಟ್ಟಿಂಗ್ ನಾಗ ಇರಬೇಕು ಅನ್ನೋದು ಅದು ರೂಲ್. ಅದ್ರ ಸಂಬಂಧ ಏನ್ ಮಾಡ್ತಾರೋ ಅಂತಂದ್ರೆ 6 ಜನ ಇದ್ದಂತ ಕೇಸಿನ ವಿಚಾರಣೆ ನಡೆಸಬೇಕಾದ್ರೆ ಅದಕ್ಕಿಂತ ಒಬ್ಬರನ್ನ ಹೆಚ್ಚಿಗೆ ತಗೋತಾರೆ. ಅವರು 7 ಜನ ಆಗಿರ್ತಾರೆ. ಇಲ್ಲಿ ಏನಾಕೈತಿ ಅಂದ್ರೆ ಯುನಾನಿಮಸ್ ಜಜ್ಮೆಂಟ್ ಬರ್ತೈತಿ. ಇಲ್ಲಿ ಡಿಸೆಂಟ್ ಜಜ್ಮೆಂಟ್ ಕೊಟ್ಟಿರ್ತಾರೆ ಯಾರು? ಪಜಲಲ್ಲಿ ಅವರು. ಪಜಲಲ್ಲಿ ಯಾರಪ್ಪ ಅಂತಂದ್ರೆ ಈ ಪಜಲಲ್ಲಿನ ಯಾರಪ್ಪ ಅಂತಂದ್ರೆ ರಾಜ್ಯ ವಿಂಗಡಣಾ ಆಯೋಗದ ಅಧ್ಯಕ್ಷರು ಕೂಡ ಹೌದು. 1900 ಇದ್ರೊಳಗೆ ಸಂವಿಧಾನ ಜಾರಿಗೆ ಬಂದ ನಂತರ ನಾವೇನ್ ಮಾಡ್ತೀವಿ ಅಂತಂದ್ರೆ ರಾಜ್ಯ ವಿಭಜನೆ ಮಾಡುವ ಸಂಬಂಧ ಒಂದು ಆಯೋಗವನ್ನ ರಚನೆ ಮಾಡ್ತಾರೆ. ಆ ಆಯೋಗದ ಅಧ್ಯಕ್ಷರು ಕೂಡ ಪಜಲಲ್ಲಿ ಅವರೇ ಇರ್ತಾರೆ. ಇವರು ಜಸ್ಟಿಸ್ ಪಜಲಲ್ಲಿ. ಇವ್ರು ಏನ್ ಮಾಡ್ತಾರೆ? ಡಿಸೆಂಟ್ ಜಜ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. ಈ ಡಿಸೆಂಟ್ ಜಜ್ಮೆಂಟ್ ಅನ್ನ ಮುಂದೆ ಏನಾಕತಿ ಅಂತಂದ್ರೆ ಅದೇ ಪರ್ಮನೆಂಟ್ ಜಜ್ಮೆಂಟ್ ಆಕತಿ. ಅಂದ್ರೆ ಅವ್ರೇನಿರೋದಿಲ್ಲ. ಈ ಕೇಸ್ನಲ್ಲಿ ಏನಾಕತಿ ಅಂತಂದ್ರೆ 7 ಜನ ಯುನಾನಿಮಸ್ ಆಗಿ ಜಜ್ಮೆಂಟ್ ಅನ್ನ ಕೊಡ್ತಾರೆ. ಡ್ಯೂ ಪ್ರೊಸೆಸ್ ಆಫ್ ಲಾ ಕೂಡ ಆರ್ಟಿಕಲ್ 21 ಅಂಡರ್ದಲ್ಲಿ ಬರ್ತೈತಿ. ನೀವು ಅದನ್ನ ಓವರ್ಕಮ್ ಮಾಡುವಂತಿಲ್ಲ ಅಂತ ಹೇಳಿ. ಅಂದ್ರೆ ಈಗ ನೀವು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಪ್ರಕಾರ ನೀವು ಯಾವುದೇ ಲಾ ಅನ್ನ ತಗೊಂಡ್ಬಂದು ವ್ಯಕ್ತಿಯ ವೈಯಕ್ತಿಕ ಸ್ವತಂತ್ರವನ್ನ ಹರಣ ಮಾಡುವಂತಿಲ್ಲ. ಆ ಲಾ ಏನಾಗಿರ್ಬೇಕು? ನ್ಯಾಯೋಚಿತ ಆಗಿರ್ಬೇಕು, ನ್ಯಾಯಸಮ್ಮತವಾಗಿರಬೇಕು. ಅಂದ್ರೆ ಮಾತ್ರ ನಿಮಗ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಸ್ವತಂತ್ರವನ್ನ ಹರಣ ಮಾಡುವ ಅಥವಾ ಕಿತ್ತುಕೊಳ್ಳುವ ಅಧಿಕಾರ ಬರ್ತೈತಿ, ಹೊರತಾಗಿ ಬರೋದಿಲ್ಲ. ಅಧಿಕಾರ ಬರ್ತೈತಿ, ಇಲ್ಲ ಅಂತಂದ್ರೆ ಬರೋದಿಲ್ಲ ಅಂತೇಳಿ ಯಾವುದು ಮನೇಕಾ ಗಾಂಧಿ ಕೇಸ್ನಲ್ಲಿ ಹೇಳ್ತಾರೆ. ನೆನಪಿನಲ್ಲಿ ಇರಬೇಕು. ಇವು ಫಂಡಮೆಂಟಲ್ ಕೇಸ್. ಇನ್ನು ಬೇರೆ ಬರ್ತವೆ. ಅವು ಅಂತೇಳಿ ಸಿಂಪಲ್ ಆಗಿ ನೋಡೋಣ. ಇವೆರಡು ಕೇಸ್ಗಳು ಏನ್ ಹೇಳ್ತಾವ ಅಂತಂದ್ರೆ ರೈಟ್ ಟು ಲಿವ್ಲಿಹುಡ್ ಈಸ್ ಎ ಫಂಡಮೆಂಟಲ್ ರೈಟ್ ಅಂಡರ್ ದಿ ಆರ್ಟಿಕಲ್ 21 ಅಂತ ಹೇಳ್ತಾವೆ. ಯಾವುದು? ಓಲ್ಗಾ ಟೆಲ್ಲಿಸ್ ವರ್ಸಸ್ ಬಾಂಬೆ ಮುನ್ಸಿಪಲ್ ಕಾರ್ಪೊರೇಷನ್ ಕೇಸ್ 1985 ಇರ್ತಕ್ಕಂಥ ಕೇಸು. ಈ ಕೇಸ್ನಲ್ಲಿ ಏನ್ ಹೇಳ್ತಾರ ಅಂತಂದ್ರೆ ರೈಟ್ ಟು ಲಿವ್ಲಿಹುಡ್ ಈಸ್ ಆನ್ ಇಂಟಿಗ್ರಲ್ ಪಾರ್ಟ್ ಆಫ್ ದಿ ರೈಟ್ ಆಫ್ ಲೈಫ್ ಅಂತಂದ್ರೆ ಜೀವಿಸೋದು ಮತ್ತು ಜೀವಿಸಲು ಬೇಕಾಗಿರ್ತಕ್ಕಂಥ ಸೌಕರ್ಯಗಳನ್ನು ಒದಗಿಸೋದು, ಅವೆರಡೂ ಕೂಡ ಫಂಡಮೆಂಟಲ್ ರೈಟ್ ಅಂತ ಹೇಳ್ತಾರೆ. ಯಾವ್ದ್ರ ಅಂಡರ್ದೊಳಗೆ? ಆರ್ಟಿಕಲ್ 21 ಅಂಡರ್ದೊಳಗೆ. ಹೌದಾ? ಇದ್ರ ಪ್ರಕಾರ ಏನ್ ಮಾಡಿರು ಅಂತಂದ್ರೆ MG ನರೇಗಾ ಸ್ಕೀಮ್ ಗಳನ್ನ ತಗೊಂಡ್ಬರ್ತಾರೆ. MG ನರೇಗಾ ಲಿವ್ಲಿಹುಡ್ ಅನ್ನ ಮೇಂಟೈನ್ ಮಾಡ್ಬೇಕಲ್ಲ. ಅಂದ್ರೆ ಒಬ್ರು ಬದುಕಕ್ಕೆ ಏನ್ ಬೇಕು ಅದನ್ನ ಕೊಡ್ಬೇಕು ಅಂತಂದ್ರೆ ಆಹಾರ ಮತ್ತು ವಸತಿಯನ್ನು ಒದಗಿಸಬೇಕು. ಆಹಾರವನ್ನು ಒದಗಿಸೋದು ಸುಮ್ನೆ ಆಹಾರವನ್ನು ಒದಗಿಸಕ್ ಬರೋದಿಲ್ಲ. ಈಗ ಒದಗಿಸ್ತೀವಿ ಬಿಡು. ಈಗ ಗೌರ್ಮೆಂಟ್ ಏನ್ ಮಾಡೈತಿ ಅಂದ್ರೆ ಅನ್ನ ಭಾಗ್ಯ ಯೋಜನೆಗಳನ್ನ ತಗೊಂಡ್ಬಂದು ಆ ರೀತಿ ಎಲ್ಲ ಪ್ರೊಟೆಕ್ಷನ್ ಅನ್ನ ಕೊಟ್ಟೈತಿ, ಇಲ್ಲ ಅನ್ನೋದಿಲ್ಲ. ಆದ್ರೆ ಯಾವ ಅಂಡರ್ದಾಗ ಕೊಟ್ಟೈತಿ ಅಂತಂದ್ರೆ ಆರ್ಟಿಕಲ್ 21 ಅಂಡರ್ದಾಗನೇ ಕೊಡಬೇಕು. ಹೌದಾ? ರೈಟ್ ಟು ಲಿವ್ಲಿಹುಡ್ ಆಸ್ ಅ ಫಂಡಮೆಂಟಲ್ ರೈಟ್ ಅಂತ ಹೇಳ್ತಾರೋ ಅಂಡರ್ ಆರ್ಟಿಕಲ್ 21. ಹೌದಾ? ಯಾವ ಕೇಸು? ಓಲ್ಗಾ ಟೆಲ್ಲಿಸ್ ವರ್ಸಸ್ ಬಾಂಬೆ ಮುನ್ಸಿಪಲ್ ಕಾರ್ಪೊರೇಷನ್ ಕೇಸ್ 1985 ನಡೆದಿರ್ತಕ್ಕಂಥದ್ದು. ಇನ್ನು ಎರಡನೇದು ಚಮೇಲಿ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ UP 1990 ಏನ್ ಮಾಡ್ತಾರೋ ಅಂತಂದ್ರೆ
ಮ್ಯಾಗ ಹೇಳಿರ್ತಕ್ಕಂಥ ಜಜ್ಮೆಂಟ್ ಅನ್ನ ರೀಅಫರ್ಮ್ಡ್ ಮಾಡ್ತಾರೆ. ಅಂದ್ರೆ ಮರಳಿ ಅದನ್ನ ಹೇಳ್ತಾರೋ ಏನಂತೇಳಿ, ರೈಟ್ ಲಿವ್ಲಿಹುಡ್ ಇಸ್ ಅ ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ 21. ಅದ್ರೊಳಗೆ ಮತ್ತೆ ಏನ್ ಹೇಳ್ತಾರೋ ಅಂತಂದ್ರೆ ಶೆಲ್ಟರ್, ಆಶ್ರಯವನ್ನು ಕೊಡೋದು ಕೂಡ, ಆಶ್ರಯವನ್ನು ಕೊಡೋದು ಅಥವಾ ಆಶ್ರಯವನ್ನ ಕೇಳೋದು ಎರಡೂ ಕೂಡ ಫಂಡಮೆಂಟಲ್ ರೈಟ್ ಅಂಡರ್ದಾಗನೇ ಬರ್ತವೆ. ಅದಕ್ಕೆ ನಾವು ಬಸವ ವಸತಿ ಯೋಜನೆ, ಅಂಬೇಡ್ಕರ್ ವಸತಿ ಯೋಜನೆ, ರಾಜೀವ್ ಗಾಂಧಿ ವಸತಿ ಯೋಜನೆ, ಇಂದಿರಾ ಗಾಂಧಿ ವಸತಿ ಯೋಜನೆ, ಪ್ರಧಾನಮಂತ್ರಿ ವಸತಿ ಯೋಜನೆ, ಇವೆಲ್ಲ ಯೋಜನೆಗಳು ಯಾವ ಕಾನೂನಿನ ಬೇಸ್ ಮೇಲೆ ಬಂದವು ಅಂತಂದ್ರೆ ಆರ್ಟಿಕಲ್ 21 ಅಂತಕ್ಕಂಥ ಈ ಕಾನೂನಿನ ಬೇಸ್ ಮೇಲೆ ಬಂದವು. ಅಂದ್ರೆ ಇಲ್ಲಿವರೆಗೂ ರೈಟ್ ಟು ಲೈಫ್ ಅಂತಂದ್ರೆ ಏನಂತ ರೈಟ್ ಟು ಲೈಫ್, ಆಮೇಲೆ ಪರ್ಸನಲ್ ಲಿಬರ್ಟಿ ಅಂತಂದ್ರೆ ಏನಂತ ತಿಳ್ಕೊಂಡಿದ್ವಿ, ಬರೀ ನಾವು ಸ್ವತಂತ್ರವಾಗಿರೋದು ಜೀವಿಸಬೇಕು ಅಂತ ತಿಳ್ಕೊಂಡಿದ್ವಿ. ಆದ್ರೆ ಇವೆರಡು ಜಜ್ಮೆಂಟ್ ದಿಂದ ಏನಾಯ್ತು ಅಂದ್ರೆ ಡಿಗ್ನಿಫೈಡ್ ಲೈಫ್ ಈಸ್ ಅ ಫಂಡಮೆಂಟಲ್ ರೈಟ್ ಅನ್ನಂಗಾಯ್ತು. ಡಿಗ್ನಿಫೈಡ್ ಲೈಫ್ ಈಸ್ ಅ ಫಂಡಮೆಂಟಲ್ ರೈಟ್. ಡಿಗ್ನಿಫೈಡ್ ಲೈಫ್ ಅಂತಂದ್ರೆ ಪ್ರತಿಷ್ಠೆಯಿಂದ ಬದುಕುವ ಅಧಿಕಾರ, ಪ್ರತಿಷ್ಠೆಯಿಂದ ಬದುಕುವುದು. ಇದು ಡಿಗ್ನಿಫೈಡ್ ಲೈಫ್ ಇಸ್ ಅ ಫಂಡಮೆಂಟಲ್ ರೈಟ್ ಅನ್ನಂಗಾಯ್ತು. ಅಂದ್ರೆ ನೀನು ಅವರಿಗೆ ಲೈವ್ಲಿಹುಡ್ ಇವೆರಡನ್ನ ನೀವು ಪ್ರೊವೈಡ್ ಮಾಡಲೇಬೇಕು, ಶೆಲ್ಟರ್ ಅಂಡ್ ಲಿವ್ಲಿಹುಡ್. ಅದಕ್ಕೆ MG ನರೇಗಾದಂತ ಸ್ಕೀಮ್ಗಳು ನಡೆಯಕತ್ತವೆ, ಅವು ಅನ್ಕಾನ್ಸ್ಟಿಟ್ಯೂಷನಲ್ ಅಲ್ಲ. ಯಾಕಂತಂದ್ರೆ ಇಲ್ಲಿ ಟು ಪ್ರೊವೈಡ್ ದಿ ಲಿವ್ಲಿಹುಡ್ ಈಸ್ ಅ ಡ್ಯೂಟಿ ಆಫ್ ದಿ ಸ್ಟೇಟ್ ಅಂತೇಳಿ, ಹೌದಾ? ಇದು ರಾಜ್ಯದ ಕರ್ತವ್ಯ ಆಕೈತಿ. ಯಾಕಂತಂದ್ರೆ ಸುಪ್ರೀಂ ಕೋರ್ಟ್ ಡಿಗ್ರಿ ಮಾಡೈತಿ, ರಾಜ್ಯಕ್ಕೆ ಹೇಳ್ತೈತಿ ಏನಂತೇಳಿ, ಯು ಶುಡ್ ಪ್ರೊಟೆಕ್ಟ್ ದಿ ಸಬ್ಜೆಕ್ಟ್ಸ್ ಆಫ್ ದಿ ಸ್ಟೇಟ್ ಬೈ ಗಿವಿಂಗ್ ಲಿವ್ಲಿಹುಡ್ ಅಂಡ್ ಶೆಲ್ಟರ್ ಅಂತ, ಹೌದಾ? ನೀನು ನಿನ್ನ ನಾಗರಿಕರನ್ನ ಕಾಪಾಡಿಕೊಳ್ಳಬೇಕು. ಹೆಂಗ ಅಂತಂದ್ರೆ ಅವರಿಗೆ ಬೇಕಾಗಿರ್ತಕ್ಕಂಥ ಜೀವನಾಂಶಗಳನ್ನು ಒದಗಿಸುವುದು, ಜೊತೆಗೆ ಆಶ್ರಯಗಳನ್ನು ಒದಗಿಸುವ ಮೂಲಕ, ಹೌದಾ? ಇವೆರಡನ್ನ ಹೇಳ್ತಾರೆ. ಇವೆರಡು ಕೇಸ್ಗಳು ರೈಟ್ ಟು ಲಿವ್ಲಿಹುಡ್ಗೆ ಸಂಬಂಧಪಟ್ಟಿದ್ದು. ಇನ್ನ ಮುಂದಿನ ನೋಡೋಣ. ಇವೆರಡು ಕೇಸ್ಗಳು ಎನ್ವಿರಾನ್ಮೆಂಟ್ಗೆ ಸಂಬಂಧಿಸಿದ್ದು. ಯಾವುದಕ್ಕೆ? ಎನ್ವಿರಾನ್ಮೆಂಟ್ ಅಂದ್ರೆ ಪರಿಸರಕ್ಕೆ ಸಂಬಂಧಿಸಿದಂತ ಕೇಸ್ಗಳು ಇವೆರಡು. ಸರ್ ಅದೇಂಗ್ರಿ ಅಂತ ಕೇಳಬಹುದು. ಸುಭಾಷ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಕೇಸ್ನಲ್ಲಿ ಕ್ಲೀನ್ ಏರ್ ಇಸ್ ಅ ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ 21 ಅಂತ. ಕ್ಲೀನ್ ಏರ್ ಇಸ್ ಅ ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ 21 ಇಲ್ಲಿ ಡಿಕ್ಲೇರ್ ಮಾಡಿದ್ರೆ, ಎಲ್ಲಿ? ಸುಭಾಷ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಅಂತ ಕೇಸ್ನಲ್ಲಿ. ಏನಾಗೈತಿ ಅಂತಂದ್ರೆ, ಈಗ ಯಾರೋ ಒಬ್ರು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ತಾರೆ. ಈ ಫ್ಯಾಕ್ಟ್ರಿಯಿಂದ ಹೊಗೆ ಬರ್ತಿರ್ತೈತಿ, ಕಂಟಿನ್ಯೂಸ್ ಆಗಿ ಹೊಗೆ ಬರ್ತೈತಿ. ಆ ಹೊಗೆ ಏನ್ ಮಾಡ್ತೈತಿ ಅಂದ್ರೆ ಮತ್ತೊಬ್ಬರ ಆರೋಗ್ಯವನ್ನ ಹಾಳು ಮಾಡ್ತೈತಿ. ಆರೋಗ್ಯ ಹಾಳು ಮಾಡ್ತೈತಿ. ಈ ವ್ಯಕ್ತಿ ಏನೂ ತಪ್ಪು ಮಾಡ್ಲಾರ್ದೆ ಈ ವ್ಯಕ್ತಿಯ ಆರೋಗ್ಯ ಇಸ್ ನಥಿಂಗ್ ಬಟ್ ಜೀವನ. ಆ ಜೀವನವನ್ನು ಯಾಕೆ ಹಾಳು ಮಾಡ್ಕೋಬೇಕು ಅಂತ ಈ ವ್ಯಕ್ತಿ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿರ್ತೀನಿ, ಇಲ್ಲ ಅನ್ನೋದಿಲ್ಲ. ಆ ಫ್ಯಾಕ್ಟ್ರಿಯಿಂದ ಈ ವ್ಯಕ್ತಿಯ ಆರೋಗ್ಯ, ಫ್ಯಾಕ್ಟ್ರಿ ತಯಾರು ಮಾಡೋದು ಅಥವಾ ಯಾವುದೇ ಬಿಸ್ನೆಸ್ ಮಾಡೋದು ಇಸ್ ಅನ್ ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ 19, ನಾವು ತಪ್ಪೋಣೋದಿಲ್ಲ. ಬಟ್ ಪ್ರೀಸ್ ದಿ ಅದರ್ಸ್ ರೈಟ್ಸ್ ಈಸ್ ಅ ಕ್ರೈಮ್ ಅಂತ. ಅಂದ್ರೆ ನೀನು ಫ್ಯಾಕ್ಟ್ರಿಯನ್ನ ತಯಾರು ಮಾಡಕ್ಕೆ ಅಥವಾ ಫ್ಯಾಕ್ಟ್ರಿಯನ್ನ ಸ್ಟಾರ್ಟ್ ಮಾಡಕ್ಕೆ ಇರ್ತಕ್ಕಂಥದ್ದು ನಿನ್ನ ರೈಟ್ ಇಲ್ಲ ಅನ್ನೋದಿಲ್ಲ. ಆದ್ರೆ ನಿನ್ನ ಫ್ಯಾಕ್ಟ್ರಿಯಿಂದ ಅಫೆಕ್ಟೆಡ್ ಆಗಿರ್ತಾರಲ್ಲ, ಇವ್ರ ಜೀವನ ಹಾಳಾಕಿರ್ತೈತಿಲ್ಲ, ಇವ್ರ ಆರ್ಟಿಕಲ್ 21 ಹಾಳಾಕೈತಿ, ಇವ್ರ ಆರ್ಟಿಕಲ್ 21 ಕಸಿದುಕೊಳ್ಳುವ ಹಕ್ಕು ನಿನಗಿಲ್ಲ ಅಂತಂದ್ರ ನೀನೇನ್ ಮಾಡ್ಬೇಕು ಅಂತಂದ್ರ ಹೊಗೆಯನ್ನ ಪ್ಯೂರಿಫೈಯರ್ ಮಾಡಬೇಕು. ಅರ್ಥ ಆಗತೈತಿ? ಏರನ್ನ ಪ್ಯೂರಿಫೈಯರ್ ಮಾಡಬೇಕು, ಚಿಮ್ನಿಯನ್ನ ಎತ್ತರಿಸಬೇಕು, ಅಲ್ಲಿ ಪ್ಯೂರಿಫೈಯರ್ ಕುಣಿಸಬೇಕು. ಇರ್ಲಿಲ್ಲ ಅಂತಂದ್ರೆ ಕಡಿಮೆ ಹೊಗೆ ಬಿಡುವಂತದ್ದು ಏನಾದ್ರು ಮಾಡಬೇಕು, ಅಥವಾ ಆ ಹೊಗೆಯನ್ನ ಅಬ್ಸರ್ವ್ ಮಾಡ್ತಕ್ಕಂಥ ಯಾವ್ದಾದ್ರು ಒಂದು ತಂತ್ರಾಂಶವನ್ನ ನೀನು ಅಳವಡಿಸ್ಕೊಳ್ಬೇಕು. ಇರ್ಲಿಲ್ಲ ಅಂತಂದ್ರೆ ಸುಮ್ಮನೆ ಫ್ಯಾಕ್ಟ್ರಿ ಬಂದ್ ಮಾಡ್ಬೇಕು, ಹೌದಾ? ಯಾಕಂತಂದ್ರೆ ಕ್ಲೀನ್ ಏರ್ ಈಸ್ ಅ ಫಂಡಮೆಂಟಲ್ ರೈಟ್ ಅಂತ ಹೇಳಿ ಸುಭಾಷ್ ಕುಮಾರ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಅವರು ಹೇಳ್ತಾರೆ. ಅದನ್ನ ಮುಂದುವರೆಸ್ತಾರೆ. ಯಾವುದು? MC ಮೆಹ್ತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯನ್ ಕೇಸ್ನಲ್ಲಿ 1986 ಒಳಗೆ. ಈ ಕೇಸ್ನಲ್ಲಿ ಏನ್ ಮಾಡ್ತಾರೋ ಅಂತಂದ್ರೆ ಎಕ್ಸ್ಪೆಂಡೆಡ್ ಏನ್ ಮಾಡ್ತಾರೋ ಅಂತಂದ್ರೆ ಇದನ್ನ ಹೆಚ್ಚಿಗೆ ಮಾಡ್ತಾರೆ. ಇದರ ವ್ಯಾಪ್ತಿಯನ್ನ ಹೆಚ್ಚಿಗೆ ಮಾಡ್ತಾರೆ. ಏನಪ್ಪಾ ಅಂತಂದ್ರೆ ಬರೀ ಕ್ಲೀನ್ ಏರ್ ಇಸ್ ನಾಟ್ ಅ ಫಂಡಮೆಂಟಲ್ ರೈಟ್, ಇಟ್ ಆಲ್ಸೋ ಇನ್ಕ್ಲೂಡ್ಸ್ ದಿ ಕ್ಲೀನ್ ವಾಟರ್, ಕ್ಲೀನ್ ಫುಡ್. ಇವೆಲ್ಲನೂ ಕೂಡ ಯಾಡ್ ಮಾಡ್ತಾರೆ ಎಲ್ಲಿ? ಈ ಆರ್ಟಿಕಲ್ 21 ಅಂಡರ್ದೊಳಗೆ. ಅಂತಂದ್ರೆ ನೀನು ಬದುಕೋದು ಕೇವಲ ಮಿಯರ್ ನಾಟ್ ಎನಿಮಲ್ ಎಕ್ಸಿಸ್ಟ್ ಈಸ್ ಅ ಫಂಡಮೆಂಟಲ್ ರೈಟ್, ಇಟ್ ಈಸ್ ಅ ಡಿಗ್ನಿಫೈಡ್ ಲೈಫ್. ಅಂದ್ರೆ ನೀನು ಕೇವಲ ಪ್ರಾಣಿಯಂತೆ ಬದುಕೋದು ಮಾತ್ರ ಆರ್ಟಿಕಲ್ 21 ಹೇಳೋದಿಲ್ಲ. ನೀನು ಪ್ರತಿಷ್ಠೆಯಿಂದ ಬದುಕೋದನ್ನ ಆರ್ಟಿಕಲ್ 21 ಹೇಳ್ತೈತಿ ಅಂತೇಳಿ ಈ ಎರಡು ಕೇಸ್ನಿಂದ ಗೊತ್ತಾಗತ್ತೆ. ಇವೆರಡು ಕೇಸು ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೇಸ್ಗಳು, ಹೌದಾ? ಏನು? ಸ್ವಚ್ಛ ಗಾಳಿ, ಸ್ವಚ್ಛ ನೀರು, ಆಮೇಲೆ ಸ್ವಚ್ಛವಾದ ಆಹಾರ ವ್ಯಕ್ತಿಯ ಮೂಲಭೂತ ಹಕ್ಕಾಗಿರ್ತೈತಿ. ಇನ್ನು ಮುಂದೆ ಎಜುಕೇಶನ್ ಸಂಬಂಧಿಸಿದಂತೆ 2 ಕೇಸ್ಗಳು ಬರ್ತವೆ. ಅವು ಬಹಳ ನೆನಪಿಡಬೇಕಾಗಿರ್ತಕ್ಕಂಥ ಕೇಸ್ಗಳು. ಯಾಕಂತಂದ್ರೆ ಆರ್ಟಿಕಲ್ 21A ಶಿಕ್ಷಣದ ಹಕ್ಕು ಭಾರತದ ಸಂವಿಧಾನವನ್ನು ಸೇರುವಲ್ಲಿ ಅವೆರಡು ಜಜ್ಮೆಂಟ್ಗಳು ಬಹಳ ಇಂಪಾರ್ಟೆಂಟ್ ಆಗ್ತವೆ. ಅವೆರಡು ಕೇಸ್ಗಳನ್ನ ನೋಡೋಣ. ಇವೆರಡು ಜಜ್ಮೆಂಟ್ಗಳು ಆರ್ಟಿಕಲ್ 21 ಅಡಿಯಲ್ಲಿ ಏನ್ ಮಾಡ್ತಾರೋ ಅಂತಂದ್ರೆ ಶಿಕ್ಷಣವನ್ನು ಕೂಡ ಫಂಡಮೆಂಟಲ್ ರೈಟ್ ಅಂತ ಡಿಕ್ಲೇರ್ ಮಾಡ್ತವೆ. ಶಿಕ್ಷಣವನ್ನು ಕೂಡ ಫಂಡಮೆಂಟಲ್ ರೈಟ್. ಅವ್ಯಾವಪ್ಪ ಅಂತಂದ್ರೆ ಮೋಹಿನಿ ಜೈನ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ, ಇನ್ನೊಂದು ಉನ್ನಿ ಕೃಷ್ಣನ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್. ಇವೆರಡು ಕೇಸ್ನಲ್ಲಿ ಏನ್ ಮಾಡ್ತಾರೋ ಅಂತಂದ್ರೆ ರೈಟ್ ಟು ಎಜುಕೇಶನ್ ಈಸ್ ಅ ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ 21 ಅಂತ ಹೇಳ್ತಾರೆ. ಯಾವುದು? ರೈಟ್ ಟು ಎಜುಕೇಶನ್ ಈಸ್ ಅ ಫಂಡಮೆಂಟಲ್ ರೈಟ್. ಅದರೊಳಗೆ ಉನ್ನಿ ಕೃಷ್ಣ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಕೇಸ್ನೊಳಗೆ ಏನ್ ಹೇಳ್ತಾರೋ ಅಂತಂದ್ರೆ ಅಪ್ ಟು 14 ವರ್ಷದವರೆಗೂ ನೀವು ಎಲಿಮೆಂಟರಿ ಎಜುಕೇಶನ್ ಅನ್ನ ಪಡೆಯೋದು ಫಂಡಮೆಂಟಲ್ ರೈಟ್ ಅಂತ ಹೇಳಿ ಡಿಕ್ಲೇರ್ ಮಾಡ್ತಾರೆ, ಹೌದಾ?
ಇದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಆರ್ಟಿಕಲ್ 21ಕ್ಕೆ ಇನ್ನೊಂದು ಆರ್ಟಿಕಲ್ ಅನ್ನ ಆಡ್ ಮಾಡ್ತಾರೆ, ಆರ್ಟಿಕಲ್ 21A ಅಂತ ಅನ್ಸ್ಕೊತೈತಿ. ಅದರ ಪ್ರಕಾರ ಯಾವಾಗಪ್ಪ ಅಂತಂದ್ರೆ 86ನೇ ಸಂವಿಧಾನದ ತಿದ್ದುಪಡಿಯನ್ನ ಮಾಡೋದರ ಮೂಲಕ ಅಟಲ್ ಬಿಹಾರಿ ವಾಜಪೇಯಿ ಅವರ ಗವರ್ಮೆಂಟ್ ಎಜುಕೇಶನ್ ಇಸ್ ಒನ್ ಆಫ್ ದಿ ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ 21 ಅಂತ ಹೇಳಿ ಮಾಡ್ತಾರೆ, 21A ಅಂತ ಹೇಳಿ ಮಾಡ್ತಾರೆ, 86ನೇ ಸಂವಿಧಾನದ ತಿದ್ದುಪಡಿ. ಆಮೇಲೆ ಡ್ಯೂಟಿ ಒಳಗೂ ಸೇರಿಸ್ತಾರೆ. ಇಟ್ ಇಸ್ ಅನ್ ಡ್ಯೂಟಿ ಆಫ್ ದಿ ಪೇರೆಂಟ್ಸ್, ಅಂದ್ರೆ ಇದು ತಂದೆ ತಾಯಿಯರ ಡ್ಯೂಟಿ, ಪೇರೆಂಟ್ಸ್ ಡ್ಯೂಟಿ ಏನಪ್ಪಾ ಅಂತಂದ್ರೆ 6 ರಿಂದ 14 ವರ್ಷದ ಮಕ್ಕಳಿಗೆ ಎಜುಕೇಶನ್ ಅನ್ನ ಕೊಡಿಸೋದು ಅಂತ. 14 ವರ್ಷದ ಒಳಗದನಿ ಅಂತಂದ್ರೆ ನನಗೆ 14 ವರ್ಷದಕ್ಕಿಂತ ಕಡಿಮೆ ಇದ್ದು ಅಂತಂದ್ರೆ ನಾನು ಸಾಲಿಗೆ ಹೊಂಟಿದ್ನಿ ಅಂತಂದ್ರೆ ಕನ್ನಡ ಶಾಲೆ ಒಳಗ ನನ್ನ ಕಂಪಲ್ಸರಿ ನನಗೆ ಅವರು ಎಜುಕೇಶನ್ ಕೊಡಬೇಕು. 14 ಅಂದ್ರೆ 8ನೇವರೆಗೂ ಕಂಪಲ್ಸರಿ ಎಜುಕೇಶನ್ ಅನ್ನ ಕೊಡಬೇಕು. ಆಮೇಲೆ ಕಂಪಲ್ಸರಿ ಎಜುಕೇಶನ್ ಅನ್ನ ನಾವು ತಗೋಬೇಕು, ಕಡ್ಡಾಯವಾಗಿರ್ತೈತಿ. ಹೌದಾ? ಅಲ್ಲಿ ಡಿನೈಡ್ ಮಾಡಕ್ ಬರೋದಿಲ್ಲ. ಇಲ್ಪ ನೀನು ರೊಕ್ಕ ತಗೊಂಬ ಕಲಸ್ನ ಅದಕ್ಕೆ ಫ್ರೀ ಎಜುಕೇಶನ್ ಮಾಡಿದ್ರು ಗೌರ್ಮೆಂಟ್ದವರು. ಮೊದಲು ನಾವು ಕಲಿಬೇಕಾದ್ರೆ 8, 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ಫೀಸ್ ತಗೋತಿದ್ರು. ಆದ್ರೆ ಎಲಿಮೆಂಟರಿ ಎಜುಕೇಶನ್ ಇಸ್ ಅ ಫಂಡಮೆಂಟಲ್ ರೈಟ್. ಅದಕ್ಕೆ ನೀವೇನ್ ಮಾಡಿರ್ತಾರೆ, ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಅನ್ನ ಕೊಡಬೇಕು ಅಂತೇಳಿ ಅಂಡರ್ ಆರ್ಟಿಕಲ್ 21A ಬರೆದ್ಬಿಟ್ರು. ಹಿಂಗಾಗಿ ಎಲ್ಲಾ ಸರ್ಕಾರಗಳು ಇನ್ಕ್ಲೂಡ್ಸ್ ಸ್ಟೇಟ್ ಗೌರ್ಮೆಂಟ್ ಅಂಡ್ ನ್ಯಾಷನಲ್ ಗೌರ್ಮೆಂಟ್ಸ್ ಅವ್ರು ಏನ್ ಮಾಡಿದ್ರು ಅಂತಂದ್ರೆ 6 ರಿಂದ 14 ವರ್ಷದ ಮಕ್ಕಳಿಗೆ ಅಂದ್ರೆ ಎಲಿಮೆಂಟರಿ ಎಜುಕೇಶನ್ ಅನ್ನ ಫ್ರೀ ಆಗಿ ಕೊಡಲು ಬಾಧ್ಯಸ್ಥರನ್ನಾಗಿ ಮಾಡಿದ್ರು. ಯಾವುದು? ಉನ್ನಿಕೃಷ್ಣನ್ ಕೇಸ್ನಲ್ಲಿ. ಹೌದಾ? ಮೋಹಿನಿ ಜೈನ್ ಅಂತ ಕೇಸ್ನಲ್ಲಿ ಏನಾಗಿತ್ತು ಅಂದ್ರೆ ರೈಟ್ ಟು ಎಜುಕೇಶನ್ ಇಸ್ ಅ ಫಂಡಮೆಂಟಲ್ ರೈಟ್ ಅಂತ ಡಿಕ್ಲೇರ್ ಮಾಡಿದ್ರು. ಇವೆರಡು ನೆನಪಿಡಬೇಕು, ಇವೆರಡು ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದು. ಇಲ್ಲಿವರೆಗೂ ನಾವೇನ್ ಮಾಡಿದ್ವಿ ಅಂತಂದ್ರೆ ಎನ್ವಿರಾನ್ಮೆಂಟ್ ನೋಡಿದ್ವಿ, ಕ್ಲೀನ್ ಏರ್, ಕ್ಲೀನ್ ವಾಟರ್, ಕ್ಲೀನ್ ಫುಡ್ ಇಸ್ ಅ ಫಂಡಮೆಂಟಲ್ ರೈಟ್ ಅಂತ ಹೇಳಿ. ಹೌದಾ? ಇಲ್ಲಿ ಏನ್ ಮಾಡಿದ್ರು ಅಂದ್ರೆ ಶಿಕ್ಷಣಕ್ಕೆ ಬಂದ್ರು. ಅಂದ್ರೆ ಓವರ್ ಆಲ್ ಡೆವಲಪ್ಮೆಂಟ್ ಏನ್ ಬೇಕು, ವ್ಯಕ್ತಿಯ ಓವರ್ ಆಲ್ ಡೆವಲಪ್ಮೆಂಟ್ ಏನ್ ಬೇಕೋ ಅದನ್ನೆಲ್ಲ ಆರ್ಟಿಕಲ್ 21 ಸೇರ್ಸ್ಕೋತ ಬಂದ್ರು. ಯಾರು? ಸುಪ್ರೀಂ ಕೋರ್ಟ್ ದವರು. ಹೌದಾ? ಡಿಗ್ನಿಟಿ ಮೂಲಕ ಬದುಕಬೇಕು ಅಂತಂದ್ರೆ ಅವ್ನಿಗೆ ಶಿಕ್ಷಣ ಕೊಡಬೇಕು. ಡಿಗ್ನಿಟಿ ಮೂಲಕ ಬದುಕಬೇಕು ಅಂತಂದ್ರೆ ಅವ್ನಿಗೆ ನೀವು ಫುಡ್ ಕೊಡಬೇಕು. ಡಿಗ್ನಿಟಿ ಮೂಲಕ ಬದುಕಬೇಕು ಅಂತಂದ್ರೆ ಅವ್ನಿಗೆ ಶೆಲ್ಟರ್ ಕೊಡಬೇಕು, ಆಶ್ರಯ ಕೊಡಬೇಕು. ಡಿಗ್ನಿಟಿ ಮೂಲಕ ಬದುಕಬೇಕು ಅಂತಂದ್ರೆ ಅವ್ನಿಗೆ ನೀವು ಲಿವ್ಲಿಹುಡ್ ಅನ್ನು ಪ್ರೊವೈಡ್ ಮಾಡಬೇಕು. ಹೌದಾ? ಇವೆಲ್ಲವುಗಳು ಕೂಡ ಫಂಡಮೆಂಟಲ್ ರೈಟ್ ಆಗ್ತವೆ. ಇನ್ನೊಂದು ರೈಟ್ ಟು ಪ್ರೈವಸಿ ಇಸ್ ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ 21 ಅಂತ ಬರ್ತೈತಿ. ಅದು ಪುಟ್ಟಸ್ವಾಮಿ ಕೇಸ್ನಲ್ಲಿ ಬರ್ತೈತಿ 2017 ಯಾರು? ಜಸ್ಟಿಸ್ ಪುಟ್ಟಸ್ವಾಮಿ, ರಿಟೈರ್ಡ್ ಜಸ್ಟಿಸ್ ಇವರು, ಅಂದ್ರೆ ಜಡ್ಜ್ ಇರ್ತಾರೆ, ರಿಟೈರ್ಡ್ ಆಗಿರ್ತಾರೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ 2017 ಒಂದು ಕೇಸ್ ಮಾಡ್ತಾರೆ. ಎಲ್ಲಿ? ಸುಪ್ರೀಂ ಕೋರ್ಟ್ ನಲ್ಲಿ ರಿಟ್ ಆಗ್ತಾರೆ. ರೈಟ್ ಟು ಪ್ರೈವಸಿ ಇಸ್ ಅ ಫಂಡಮೆಂಟಲ್ ರೈಟ್ ಅಂತ. ರೈಟ್ ಟು ಪ್ರೈವಸಿ ಇಸ್ ಅ ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ 21. ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ 21 ಅಂತ. ಏನಪ್ಪಾ ಅಂತಂದ್ರೆ ಆಧಾರ್ ಕೇಸ್ ಅಂತೇಳಿ ಇದು ಫೇಮಸ್ ಆಗಿರ್ತೈತಿ. ಈ ಕೇಸಿಗೆ ಆಧಾರ್ ಕೇಸ್ ಅಂತ ಕರೀತಾರೆ. ಎಲ್ಲದಕ್ಕೂ ಆಧಾರ್ ಲಿಂಕ್ ಮಾಡ್ರಿ. ಆಧಾರ್ ಲಿಂಕ್ ಮಾಡೋದ್ರಿಂದ ಏನಾಗತ್ತೈತಿ ಅಂದ್ರೆ ನನ್ನ ಪ್ರೈವಸಿ, ಖಾಸಗಿತನ ಹಾಳಾಗತ್ತೈತಿ ಅಂತೇಳಿ ಯಾರು? ಜಸ್ಟಿಸ್ ಪುಟ್ಟಸ್ವಾಮಿ ಅವರು ಕೇಸ್ ಮಾಡ್ತಾರೆ ಸುಪ್ರೀಂ ಕೋರ್ಟ್ ನಲ್ಲಿ, ರಿಟ್ ಮಾಡ್ತಾರೆ. ಅವಾಗ ಜಸ್ಟಿಸ್ ಪುಟ್ಟಸ್ವಾಮಿ ಅವರ ಕೇಸ್ನಲ್ಲಿ ಏನ್ ಮಾಡ್ತಾರ ಅಂತಂದ್ರೆ ಆಧಾರ್ ಲಿಂಕ್ ಮಾಡೋದೇನು ಫಂಡಮೆಂಟಲ್ ಅಲ್ಲ, ಅದು ಸರ್ಕಾರ ಇದನ್ನ ಕಂಪೇಲ್ ಮಾಡುವಂತಿಲ್ಲ. ಯಾರನ್ನ ನಾಗರಿಕರನ್ನ ನೀವು ಆಧಾರ್ ಲಿಂಕ್ ಮಾಡ್ರಿ ಅಂತ ಕಂಪೇಲ್ ಮಾಡುವಾಗಿಲ್ಲ, ಕಡ್ಡಾಯಗೊಳಿಸುವಂತಿಲ್ಲ ಅಂತ ಹೇಳಿ ಜಜ್ಮೆಂಟ್ ಕೊಡ್ತಾರೆ. ರೈಟ್ ಟು ಪ್ರೈವಸಿ ಇಸ್ ಅ ಫಂಡಮೆಂಟಲ್ ರೈಟ್. ಖಾಸಗಿತನವು ಕೂಡ ಫಂಡಮೆಂಟಲ್ ರೈಟ್ ಅಂತ ಹೇಳಿ ಡಿಕ್ಲೇರ್ ಮಾಡ್ತಾರೆ. ಎಲ್ಲಿ? ಜಸ್ಟಿಸ್ ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತಕ್ಕಂಥ ಕೇಸ್ನಲ್ಲಿ. ಹೌದಾ? ರೈಟ್ ಟು ಪ್ರೈವಸಿ ಇಸ್ ಅ ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ 21 ಡಿಕ್ಲೇರ್ಡ್ ಬೈ ದಿ ಸುಪ್ರೀಂ ಕೋರ್ಟ್ ಇನ್ ಪುಟ್ಟಸ್ವಾಮಿ ಕೇಸ್. ಹೌದಾ? ಏನಾಯ್ತು ಅಂತಂದ್ರೆ ಜಸ್ಟಿಸ್ ಪುಟ್ಟಸ್ವಾಮಿ ಅವರ ಕೇಸ್ನಲ್ಲಿ ರೈಟ್ ಟು ಪ್ರೈವಸಿ ಅನ್ನತಕ್ಕಂಥದ್ದು, ಖಾಸಗಿತನವು ಕೂಡ ಮೂಲಭೂತ ಹಕ್ಕು ಅಂತೇಳಿ ಡಿಕ್ಲೇರ್ ಮಾಡಿದ್ರು. ರೈಟ್ ಟು ಪ್ರೈವಸಿ ಇಸ್ ಅ ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ 21 ಇನ್ ದ ಕೇಸ್ ಆಫ್ ಪುಟ್ಟಸ್ವಾಮಿ. ಇದು ನೆನಪಿರಬೇಕು. ಇನ್ನ ಮುಂದಿನ ಕೇಸ್ ಯಾವ್ದಪ್ಪ ಅಂತಂದ್ರೆ ನವತೇಜ್ ಸಿಂಗ್ ಜೋಹರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಯಾವುದು? ನವತೇಜ್ ಸಿಂಗ್ ಜೋಹರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಈ ಕೇಸ್ನಲ್ಲಿ ಏನ್ ಮಾಡ್ತಾರ ಅಂತಂದ್ರೆ ಸುಪ್ರೀಂ ಕೋರ್ಟ್ ದವರು ಹೋಮೋಸೆಕ್ಸುವಾಲಿಟಿಯನ್ನ ಡಿಕ್ರಿಮಿನಲೈಸ್ ಮಾಡ್ತಾರೆ. ಡಿಕ್ರಿಮಿನಲೈಸ್ ಅಂದ್ರೆ ಗಂಡ್ಮಕ್ಳು ಮದುವೆ ಆಗ್ಬಹುದು, ಹೆಣ್ಮಕ್ಳು ಮದುವೆ ಆಗ್ಬಹುದು. ರೈಟ್ ಟು ಚಾಯ್ಸ್ ಇಸ್ ಅ ಫಂಡಮೆಂಟಲ್ ರೈಟ್ ಅಂತ. ಯಾವುದು? ರೈಟ್ ಟು ಚಾಯ್ಸ್ ಇಸ್ ಅ ಫಂಡಮೆಂಟಲ್ ರೈಟ್ ಅಂತ ಹೇಳಿದ್ರು. ಆಯ್ಕೆಯೂ ಕೂಡ ಅಂದ್ರೆ ಆಯ್ಕೆ ಮಾಡುವ ಹಕ್ಕು ಕೂಡ ಫಂಡಮೆಂಟಲ್ ಮೂಲಭೂತ ಹಕ್ಕು ಅಂತ ಹೇಳಿ. ರೈಟ್ ಟು ಚಾಯ್ಸ್ ಇಸ್ ಅ ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ 21. ಹೆನ್ಸ್ ಜಜ್ಮೆಂಟ್ ಬರ್ತೈತಿ ಯಾವಾಗಪ್ಪ ಅಂತಂದ್ರೆ ನವತೇಜ್ ಸಿಂಗ್ ಜೋಹರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ನಲ್ಲಿ ಹೋಮೋಸೆಕ್ಸುವಾಲಿಟಿಯು ಕೂಡ ಡಿಕ್ರಿಮಿನಲೈಸ್ ಅನ್ನ ಮಾಡಲಾಗ್ತೈತಿ. ಹೋಮೋಸೆಕ್ಸುವಲೈಸ್ ಅನ್ನ ಏನ್ ಮಾಡ್ತಾರೋ ಅಂದ್ರೆ ಡಿಕ್ರಿಮಿನಲೈಸ್ ಮಾಡ್ತಾರೆ. ಅಂದ್ರೆ ಮೊದಲು ಹೋಮೋಸೆಕ್ಸುವಾಲಿಟಿ ಗಂಡ್ಮಕ್ಳು ಮದುವೆ ಆದ್ರೆ, ಹೆಣ್ಮಕ್ಳು ಮದುವೆ ಆದ್ರೆ ತಪ್ಪಾಕಿತ್ತು, ಅದನ್ನ ಕ್ರಿಮಿನಲ್ ಅಂತ ಕ್ರಿಮಿನಲ್ ಕೇಸ್ ಅಂತ ಕನ್ಸಿಡರ್ ಮಾಡ್ತಿದ್ರು. ಆದ್ರೆ ಈ ಕೇಸ್ ಬಂದ ನಂತರ, ಈ ಜಜ್ಮೆಂಟ್ ಬಂದ ನಂತರ ಅದನ್ನ ಡಿಕ್ರಿಮಿನಲೈಸ್ ಮಾಡಿದ್ರು. ಅಂದ್ರೆ ಕ್ರಿಮಿನಲ್ ಕೇಸ್ ಅಲ್ಲ ಅದು, ಇಟ್ ಇಸ್ ಅನ್ ಸಿವಿಲ್ ಕೇಸ್. ಅದು ರೈಟ್ ಟು ಚಾಯ್ಸ್ ಅಂಡರ್ದಾಗ ಬರ್ತೈತಿ. ಅದನ್ನ ನೀವು ಕ್ವಶನ್ ಮಾಡುವ ಹಾಗಿಲ್ಲ. ಎಲ್ಲಿ? ನವತೇಜ್ ಸಿಂಗ್ ಜೋಹರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ನಲ್ಲಿ ಹೋಮೋಸೆಕ್ಸುವಾಲಿಟಿಯನ್ನ ಡಿಕ್ರಿಮಿನಲೈಸ್ ಮಾಡ್ತಾರೆ. ನೆನಪಿರಬೇಕು. ಇದು ಕೂಡ ಆಯ್ಕೆ ಕೂಡ ಮೂಲಭೂತ ಹಕ್ಕು ಅಂತೇಳಿ ಹೇಳಿದ್ರು. ರೈಟ್ ಟು ಚಾಯ್ಸ್ ಈಸ್ ಅ ಫಂಡಮೆಂಟಲ್ ರೈಟ್. ರೈಟ್ ಟು ಚಾಯ್ಸ್ ಈಸ್ ಅ ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ 21. ನೆನಪಿಡ್ಬೇಕು. ಯಾಕಂತಂದ್ರೆ ಪ್ರತಿಯೊಂದು ಸಲ ಈಗ ಏನ್ ಮಾಡಕತ್ತಾರ ಎಕ್ಸಾಮ್ನೊಳಗೆ ಹಿಂಗ್ ಜಜ್ಮೆಂಟ್ ಅನ್ನು ಕೊಟ್ಟು ಆಪ್ಷನ್ ಅನ್ನು ಕೊಡಕತ್ತಾರೆ. ಈ ಕೇಸ್ನಲ್ಲಿ ಹಿಂಗಾಗೈತಿ, ಈ ಕೇಸ್ನಲ್ಲಿ ಹಿಂಗಾಗೈತಿ, ಹೊಂದಿಸಿ ಬರೀರಿ ಅಂತ ಹೇಳಿ.
ಹೌದಾ? ಅದ್ರ ಸಂಬಂಧ ನಾವೆಲ್ಲದಕ್ಕೂ ರೆಡಿ ಆಗಬೇಕು. ಅದಕ್ಕೆ ಇದನ್ನ ಜಜ್ಮೆಂಟ್ಗಳ ಬಗ್ಗೆ ಡಿಸ್ಕಷನ್ ಮಾಡಕತ್ತೀವಿ ಅಷ್ಟೇ. ಇನ್ನು ಮುಂದಿನ ಕೇಸ್ ಯಾವ್ದಪ್ಪ ಅಂತಂದ್ರೆ ಜೋಸೆಫ್ ಶೈನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಇಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಅಡಲ್ಟರಿ ಈಸ್ ನಾಟ್ ಅ ಕ್ರೈಮ್ ಅಂತಂದ್ರು. ಅಕ್ರಮ ಸಂಬಂಧವು ಕೂಡ ತಪ್ಪಲ್ಲ ಅಂತ. ಅಕ್ರಮ ಸಂಬಂಧ ಕ್ರೈಮ್ ಅಲ್ಲ ಅಂತ ಹೇಳಿದ್ರು. ಇಟ್ ಇಸ್ ಅ ನಾಟ್ ಅನ್ ಕ್ರೈಮ್. ಅಡಲ್ಟರಿ ಇಸ್ ನಾಟ್ ಅ ಕ್ರೈಮ್ ಅಂತಂದ್ರೆ ಅಕ್ರಮ ಸಂಬಂಧ ಹೊಂದುವುದನ್ನು ಕೂಡ ರೈಟ್ ಟು ಚಾಯ್ಸ್ ಅಂಡರ್ದೊಳಗೆ ಬಂತಿದ್ದು. ರೈಟ್ ಟು ಚಾಯ್ಸ್ ಟು ಹ್ಯಾವ್ ಅ ಸೆಕ್ಸ್ ವಿತ್ ಅನದರ್ ಅಂತ ಹೇಳಿ. ಮೊದಲು ಏನಾಕಿತ್ತು ಅಂದ್ರೆ ಯಾರು ಅಕ್ರಮ ಸಂಬಂಧವನ್ನು ಹೊಂದಿರ್ತಾರೋ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡಲಾಗ್ತಿತ್ತು. ಆದ್ರೆ ಇಲ್ಲಿ ಸ್ಟ್ರಕ್ ಡೌನ್ ಮಾಡಿದ್ರು. ಆರ್ಟಿಕಲ್ 377 ಅನ್ನ ಸ್ಟ್ರಕ್ ಡೌನ್ ಮಾಡಿ, ಸಾರಿ, IPC 377 ಅನ್ನ ಸ್ಟ್ರಕ್ ಡೌನ್ ಮಾಡಿದ್ರು ಅಂತಂದ್ರೆ ತೆಗೆದು ಹಾಕಿದ್ರು. ಜೋಸೆಫ್ ಶೈನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ನಲ್ಲಿ ಅಡಲ್ಟರಿ ಈಸ್ ಅ ನಾಟ್ ಅ ಕ್ರೈಮ್ ಅಂತ ಹೇಳಿ ಜಜ್ಮೆಂಟ್ ಬಂತು. ಬಟ್ ಅಡಲ್ಟರಿ ಈಸ್ ಬೇಸ್ ಫಾರ್ ದಿ ಡೈವರ್ಸ್ ಅಂತ ಆಯ್ತು. ಅಂತಂದ್ರೆ ನೀವು ಅಕ್ರಮ ಸಂಬಂಧ ಹೊಂದ್ಯಾರು ಅಂತೇಳಿ ನೀವು ಡೈವರ್ಸ್ ಹಾಕೋಬಹುದೇ ಹೊರತಾಗಿ ಅಕ್ರಮ ಸಂಬಂಧ ಹೊಂದ್ಯಾರ ಅಂತೇಳಿ ಶಿಕ್ಷಿಸಲು ಬರುವುದಿಲ್ಲ ಅಂತೇಳಿ ಜೋಸೆಫ್ ಶೈನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ನಲ್ಲಿ ಜಜ್ಮೆಂಟ್ ಬಂದೈತಿ. ನೆನಪಿರಬೇಕು. ಇದಿಷ್ಟು ಕೇಸ್ಗಳು ಆರ್ಟಿಕಲ್ 21 ಅಂಡರ್ದಲ್ಲಿ ಬೆಳವಣಿಗೆ ಹೊಂದಿದ್ವು. ಯಾವ್ಯಾವ ಏನೇನ ಆರ್ಟಿಕಲ್ 21 ಅಂಡರ್ದಲ್ಲಿ ಬರ್ತೈತಿ ಅಂತೇಳಿ ಬೆಳವಣಿಗೆ ಹೊಂದಿದ್ವಿ. ಫಸ್ಟ್ಗೆ ಯಾವುದು AK ಗೋಪಾಲನ್ ಕೇಸ್ನಲ್ಲಿ ನ್ಯಾರೋ ಡೆಫಿನಿಷನ್ ಅನ್ನ ಬಂದಿತ್ತು. AK ಗೋಪಾಲನ್ ಕೇಸ್ನಲ್ಲಿ ನ್ಯಾರೋ ಡೆಫಿನಿಷನ್. ಆಮೇಲೆ ಮನೇಕಾ ಗಾಂಧಿ ಕೇಸು. ಆ ನಂತರ ಎನ್ವಿರಾನ್ಮೆಂಟ್ಗೆ ಸಂಬಂಧಿಸಿದಂಥ ಕೇಸ್ಗಳು. ಆಮೇಲೆ ಎಜುಕೇಶನ್ಗೆ ಸಂಬಂಧಿಸಿದಂಥ ಕೇಸ್ಗಳು. ಆಮೇಲೆ ಪ್ರೈವೇಸಿಗೆ ಸಂಬಂಧಿಸಿದಂಥ ಕೇಸ್ಗಳು. ಹೌದಾ? ಇದಿಷ್ಟು ಕೇಸ್ಗಳ ಬಗ್ಗೆ ನೋಡಿವಿ. ಇನ್ನೊಂದು ಕೇಸ್ ಐತಿ, ಅದ್ಯಾವುದಪ್ಪ ಅಂತಂದ್ರೆ ಒಂದು ಕ್ವಶನ್ ಅರೈಸ್ ಆಗೈತೆ. ಅದೇನಪ್ಪ ಅಂತಂದ್ರೆ ರೈಟ್ ಟು ಲೈಫ್ ಈಸ್ ಏನು ರೈಟ್ ಟು ಲೈಫ್ ಇನ್ಕ್ಲೂಡ್ಸ್ ರೈಟ್ ಟು ಡೈ ಅಂತೇಳಿ. ಈಸ್ ಇಟ್ ಕೇಳ್ತಾರೆ, ಈಸ್ ಇಟ್ ರೈಟ್ ಟು ಲೈಫ್ ಇನ್ಕ್ಲೂಡ್ಸ್ ರೈಟ್ ಟು ಡೈ ಅಂತ. ಅಂದ್ರೆ ಬದುಕುವ ಹಕ್ಕು ಸಾಯುವ ಹಕ್ಕನ್ನು ಒಳಗೊಂಡೈತೇನ ಅಂತ. ಇಲ್ಲ ಅಂತಾನೆ ಹೇಳ್ಬೇಕು. ಅಂತ ಹೆಂಗೆ ಒಬ್ಬ ವ್ಯಕ್ತಿ ನೇಣು ಹಾಕೊಂಡು ತೀರ್ಕೊಂಡ ಅಂತಂದ್ರೆ ಆ ವ್ಯಕ್ತಿ ಮೇಲೆ ಕೇಸ್ ಹಾಕೋದಿಲ್ಲ. ಆ ವ್ಯಕ್ತಿ ನೇಣು ಹಾಕೊಂಡು ಬದುಕಿದ ಅಂತಂದ್ರೆ ಬೈ ಚಾನ್ಸ್ ಬದುಕಿದ ಅಂದ್ರೆ ಅವನ ಮೇಲೆ IPC ಸೆಕ್ಷನ್ ಹಾಕ್ತಾರೆ, ಕೇಸ್ ಹಾಕ್ತಾರೆ, ಕ್ರಿಮಿನಲ್ ಕೇಸ್ ಮಾಡ್ತಾರೆ. ಇವ ಏನ್ ಮಾಡಕತ್ತಾನ ಅಂದ್ರೆ ಸೊಸೈಟಿಯನ್ನ ಡಿಮೊರಲೈಸ್ ಮಾಡಕತ್ತಾನ. ಅಂತಂದ್ರೆ ಸೊಸೈಟಿಯನ್ನ ಹೆದರ್ಸಾಕತ್ತಾನೆ, ಬದುಕಕ್ ಆಗ್ತಿಲ್ಲ ಅಂತೇಳಿ. ಅದಕ್ಕೆ ಇವನ್ ಮೇಲೆ ಕೇಸ್ ಹಾಕ್ರಿ ಅಂತ ಹೇಳ್ತಾರೆ. ಅಂದ್ರೆ ರೈಟ್ ಟು ಡೈ ಇಸ್ ನಾಟ್ ಅ ರೈಟ್ ಅಂಡರ್ ದ ಆರ್ಟಿಕಲ್ 21. ಹೌದಾ? ನಾವು ಈ ಆರ್ಟಿಕಲ್ 19ರಲ್ಲಿ ಓದಿದ್ವಿ ಏನಂತಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ನಲ್ಲಿ ಫ್ರೀಡಮ್ ಆಫ್ ಸೈಲೆಂಟ್ ಈಸ್ ಅಂಡ್ ಫಂಡಮೆಂಟಲ್ ರೈಟ್ ಅಂತ ಹೇಳಿ ಓದಿದ್ವಿ. ಅಂದ್ರೆ ಮಾತಾಡುವ ಹಕ್ಕಿನಲ್ಲಿ ಸುಮ್ಮನಿರೋದು ಕೂಡ ಐತಿ ಅಂತೇಳಿ. ಹಂಗ ಇಲ್ಲಿ ಬದುಕುವ ಹಕ್ಕಿನಲ್ಲಿ ಸಾಯುವ ಹಕ್ಕುನು ಕೂಡ ಐತಿ ಅಂತ ಕೇಳಿದ್ರೆ ಇಲ್ಲ. ರೈಟ್ ಟು ಡೈ ಇಸ್ ನಾಟ್ ಅ ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ 21. ಬಟ್ ಕೆಲವೊಂದಿಷ್ಟು ಕಂಡೀಷನ್ ಒಳಗ ರೈಟ್ ಟು ಡಿಗ್ನಿಫೈಡ್ ಡೈ ಅಂದ್ರೆ ಪ್ರತಿಷ್ಠೆಯ ಮೂಲಕ ಜೀವನವನ್ನ ಅಂತ್ಯಗೊಳಿಸುವುದು ಕೂಡ ಫಂಡಮೆಂಟಲ್ ರೈಟ್ ಅಂತ ಹೇಳಕೈತೆ. ಅಂದ್ರೆ ಇಲ್ಲಿ ಕೆಲವೊಂದಿಷ್ಟು ಅರುಣಾ ಶಾನುಭಾಗ್ ಅಂತ ಹೇಳಿ ಒಂದು ಕೇಸ್ ಬರ್ತೈತಿ. ಅಲ್ಲಿ ಏನಾಗಿರ್ತೈತಿ ಅಂದ್ರೆ ರೇಪ್ ಅಂಡ್ ಮರ್ಡರ್ ಮಾಡಕ್ ಪ್ರಯತ್ನ ಮಾಡಿರ್ತಾರೆ. ಆಕೆ ಬದುಕಿ ಉಳಿದಿರ್ತಾಳೆ. ಬಟ್ 10-11 ವರ್ಷ ಕೋಮಾದೊಳಗೆ ಇದ್ದಾಗೂ ಕೂಡ ಆಕೆಗೆ ಪ್ರಜ್ಞೆ ಬರೋದಿಲ್ಲ. ಆವಾಗ ಅವರೊಂದು ಅಪ್ಲಿಕೇಶನ್ ಹಾಕ್ತಾರೆ, ಮರ್ಸಿ ಪೆಟಿಷನ್ ಅಂತ ಕರಿತೀವಿ. ಮರ್ಸಿ ಪೆಟಿಷನ್, ನನಗೆ ದಯಾಮರಣ ಕೊಡ್ರಿ ಅಂತೇಳಿ. ದಯಾಮರಣ. ಆವಾಗ ಸುಪ್ರೀಂ ಕೋರ್ಟ್ ಹೇಳ್ತೈತಿ ಪ್ಯಾಶಿವ್ ದಯಾಮರಣವನ್ನ ಕೊಡಬಹುದು ಅಂತೇಳಿ. ಪ್ಯಾಶಿವ್ ಮರ್ಸಿ ಕಿಲ್ಲಿಂಗ್ ದಯಾಮರಣವನ್ನು ಕೊಡಬಹುದು ಅಂತೇಳಿ ಹೇಳ್ತೈತಿ. ಪ್ಯಾಶಿವ್ ಇದ್ರ ಬಗ್ಗೆನೇ ಒಂದು ಸಪರೇಟ್ ವಿಡಿಯೋ ಮಾಡ್ತೀನಿ, ಅಲ್ಲಿ ನೋಡ್ರಿ. ಪ್ಯಾಶಿವ್ ದಯಾಮರಣ ಅಂದ್ರೆ ಏನು ಅಂದ್ರೆ ಮರ್ಸಿ ಕಿಲ್ಲಿಂಗ್ ಆಫ್ ದಿ ನೆಗೆಟಿವ್ ವೇ. ಪಾಸಿಟಿವ್ ಎಥಿನ್ಶಿಯಾ, ನೆಗೆಟಿವ್ ಎಥಿನ್ಶಿಯಾ. ಆಮೇಲೆ ಅಲ್ಲಿ ವಿಲ್ಲಿಂಗ್ನೆಸ್ ಅಂತೇಳಿ ಬರ್ತೈತಿ. ಆಮೇಲೆ ಗಾರ್ಡೆಡ್ ಸರ್ಕಮ್ಸ್ಟಾನ್ಸಸ್ ಅಂತೇಳಿ ಬರ್ತೈತಿ. ಹಂಗಂದ್ರೆ ಏನು ಅಂತೇಳಿ ಕೆಲವೊಂದಿಷ್ಟು ಟರ್ಮ್ಗಳಿದಾವೆ. ಅದಕ್ಕೆ ಇನ್ನೊಂದು ಸಪರೇಟ್ ವಿಡಿಯೋನ ಮಾಡ್ತೀನಿ. ಇಲ್ಲಿ ಇಷ್ಟೇ ತಿಳ್ಕೊರಿ, ಪ್ಯಾಶಿವ್ ಮರ್ಸಿ ಕಿಲ್ಲಿಂಗ್ ಈಸ್ ಪರ್ಮಿಟೆಡ್ ಅಂಡರ್ ಆರ್ಟಿಕಲ್ 21. ಯಾವ ಕೇಸ್ನಲ್ಲಿ? ಅರುಣಾ ಶಾನುಭಾಗ್ ಅಂತಕ್ಕಂಥ ಕೇಸ್ನಲ್ಲಿ. ಅರುಣಾ ಶಾನುಭಾಗ್ ಈ ಕೇಸ್ನಲ್ಲಿ ನೆಗೆಟಿವ್ ಮರ್ಸಿ ಕಿಲ್ಲಿಂಗ್ ಈಸ್ ಪರ್ಮಿಟೆಡ್ ಅಂತ ಹೇಳಿ ಹೇಳ್ತಾರೆ. ಬಟ್ ಸರ್ಟನ್ ಸರ್ಕಮ್ಸ್ಟಾನ್ಸಸ್ ಅನ್ನ ಕೊಡ್ತಾರೆ, ಅವುಗಳನ್ನ ಫುಲ್ಫಿಲ್ ಮಾಡಬೇಕು. ಕೆಲವೊಂದಿಷ್ಟು ಷರತ್ತುಗಳು ಇರ್ತವೆ, ಆ ಷರತ್ತುಗಳನ್ನ ಫುಲ್ಫಿಲ್ ಮಾಡಿದ್ರೆ ಮಾತ್ರ. ಹೌದಾ? ಯಾವುದು? ದಯಾಮರಣ, ಅದು ಕೂಡ ಮೂಲಭೂತ ಹಕ್ಕು. ಯಾವ ದಯಾಮರಣ? ಋಣಾತ್ಮಕ ದಯಾಮರಣ ಮೂಲಭೂತ ಹಕ್ಕು. ಎಲ್ಲಿ? ಸರ್ಟನ್ ಕಂಡೀಷನ್ ನಲ್ಲಿ ಮಾತ್ರ. ಕಂಡೀಷನ್ ಫುಲ್ಫಿಲ್ ಮಾಡದೇ ಇದ್ರೆ ದಯಾಮರಣವನ್ನು ಕೊಡುವಂತಿಲ್ಲ, ನೆನಪಿನಲ್ಲಿ ಇರಬೇಕು. ಇದಿಷ್ಟು ಆರ್ಟಿಕಲ್ 21 ಬೆಳವಣಿಗೆಯ ಬಗ್ಗೆ ಅಧ್ಯಯನ ಮಾಡಿದ್ವಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 21A ಫಂಡಮೆಂಟಲ್ ರೈಟ್ ಯಾವುದು? ಎಜುಕೇಶನ್ ಇಸ್ ಅ ಫಂಡಮೆಂಟಲ್ ರೈಟ್ ಅಂತ ಹೇಳಿ ಹೇಳ್ತೀವಿ. ಅವಾಗನೇ ಯಾವುದು ಮೊಹಿನಿ ಜೈನ್ ಮತ್ತು ಉನ್ನಿ ಕೃಷ್ಣನ್ ಕೇಸ್ನಲ್ಲಿ ಫಂಡಮೆಂಟಲ್ ರೈಟ್ ಅನ್ನಾಗಿ ಮಾಡಿದ್ರು. ಅದರ ಬಗ್ಗೆನೇ ಸಂವಿಧಾನದ ತಿದ್ದುಪಡಿ 86 ತಗೊಂಡ್ಬಂದು ಅದನ್ನ ಸಂವಿಧಾನಕ್ಕೆ ಸೇರ್ಪಡೆ ಮಾಡ್ತಾರೆ, 21A ಅಂತೇಳಿ. ಅದರ ಬಗ್ಗೆ ಡೀಪ್ ಆಗಿ ಡಿಸ್ಕಷನ್ ಮಾಡೋಣ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋದಲ್ಲಿ ನೀಡಲಾಗಿರ್ತಕ್ಕಂಥ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ಈ ವಿಡಿಯೋನ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದಕ್ಕೆ ರೆಡಿ ಮಾಡ್ತಿರ್ತಾರೋ ಅವರಿಗೆಲ್ಲ ಸರ್ಕ್ಯುಲೇಟ್ ಮಾಡ್ರಿ. ಆಮೇಲೆ ಏನಾದರೂ ತಪ್ಪು ಹೇಳಿದ್ವಿ ಅಂತಂದ್ರೆ ಅದನ್ನ ಕಮೆಂಟ್ ಮೂಲಕ ತಿಳಿಸ್ರಿ. ಆಮೇಲೆ ಸರಿಯಾಗಿತ್ತು ಅಂತಂದ್ರೆ ಅದನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.